ಶಿವಯೋಗಿ ಮಲ್ಲಿಕಾರ್ಜುನ ಯೋಗಿ ಓ ಶಿವಯೋಗಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿ ಕರುಣಿಸಿ ಕಾಯೋ ನನಪ ಸ್ವಾಮಿ ಮಲ್ಲಿಕಾರ್ಜುನನೇ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲಿಲ್ಲಪ್ಪ. ತಂದೆ, ಹುಟ್ಟಿನಿಂದ ಇಲ್ಲಿವರೆಗೂ ನಿನ್ನ ಪೂಜೆ ಮಾಡುತ್ತಾ ಬಂದಿದ್ದೀನಿ. ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೀನಪ್ಪ, ಈ ನಮ್ಮ ಮನೆ ಯಾವಾಗಲೂ ನಗು ನಗುತ್ತಾ ಇರೋ ಹಾಗೆ ಹರಿಸು ಅಂತ. ತಂದೆ, ಇದ್ದ ಆಸ್ತಿ ಅಂತಸ್ತು ಎಲ್ಲವನ್ನು ಕಳ್ಕೊಂಡ್ವಿ ನಾವು. ನನಗೆ ಇಬ್ಬರು ಅಣ್ಣಂದಿರಿದ್ದಾರೆ. ರಾಜೀವಣ್ಣ, ಅವನು ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಶಿವರಾಯಣ್ಣ, ಅವನು ಡಿಗ್ರಿ ಮುಗಿಸಿದ್ರು ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವನು ದುಡಿದು ತಂದ ಹಣದಲ್ಲಿಯೇ ಈ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ನಾವು. ತಂದೆ, ಈ ನಮ್ಮ ಭಾರತ ದೇಶದಲ್ಲಿ ಕೊರೋನಾ ಎಂಬ ಮಹಾಮಾರಿಯು ಬಂದು ಒಕ್ಕರಿಸಿದೆ. ಅದರಿಂದ ಕೆಲಸ ಮಾಡೋರಿಗೆ ಕೈಯಲ್ಲಿ ಕೆಲಸ ಇಲ್ಲದಂತೆ ಆಗಿದೆ. ತಂದೆ, ನಮ್ಮಂಥ ಬಡವರ ಬಾಳನ್ನು ಉದ್ಧಾರ ಮಾಡು ಅಂತ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೀನಪ್ಪ.
ತಂಗಿ, ಈ ದೇವರ ಹತ್ತಿರ ಏನೆಂದು ಬೇಡಿಕೊಂಡೆಮ್ಮ? ಅಣ್ಣ, ಆ ದೇವರಲ್ಲಿ ಇನ್ನೆಂತ ಬಿಡ್ಕೊಳ್ಳಲಿ? ಕೊರೋನಾ ಎಂಬ ಮಹಾಮಾರಿಯು ಈ ನಮ್ಮ ದೇಶಕ್ಕೆ ಅಂಟಿಕೊಂಡಿದೆಯಲ್ಲ, ಈ ರೋಗ ಆದಷ್ಟು ಬೇಗನೆ ಹೊರದೂಡಬೇಕು. ಕೈಯಲ್ಲಿ ಕೆಲಸ ಇಲ್ಲದೆ ಹಗಲು ರಾತ್ರಿಯಿಂದ ಕಷ್ಟಪಡ್ತಿದ್ದಾರೆ ಈ ಬಡ ಜನರು. ಅವರ ಬಾಳನ್ನು ಉದ್ಧಾರ ಮಾಡುವಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ಹಾ ಅಣ್ಣ, ಅದೆಲ್ಲ ಹೋಗ್ಲಿ, ನಿನ್ ಕೆಲಸ ಏನಾಯ್ತು? ಇಲ್ಲಿ ಎಲ್ಲಿಯೂ ಕೆಲಸ ಸಿಗುವುದಿಲ್ಲಮ್ಮ. ನೋಡಮ್ಮ, ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ನನಗೆ ಎಂಟ್ರಿ ಕರೆದಿದ್ದಾರೆ. ಅದಕ್ಕಾಗಿ ನಾನು ಹೊರಟಿದ್ದೇನೆ. ಕೆಲಸ ಸಿಕ್ಕರೆ ದುಡಿತೇನೆ, ಇಲ್ಲಾಂದ್ರೆ ಮರಳಿ ಬಂದು ಬಿಡ್ತೇನಮ್ಮ. ನೋಡಮ್ಮ, ಒಳಗಡೆ ಹೋಗಿ ನನ್ನ ಬ್ಯಾಗ್ ತೆಗೆದುಕೊಂಡು ಬಾರಮ್ಮ. ಅಣ್ಣ, ಮೊದಲು ಪ್ರಸಾದ ಕೊಡ್ತೀನಿ, ಪ್ರಸಾದ ಸ್ವೀಕಾರ ಮಾಡು, ಆಮೇಲೆ ಬ್ಯಾಗ್ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ. ದೇವ, ನನ್ನದಂತ ವಿಚಿತ್ರ ಜೀವನ. ಇದ್ದೊಬ್ಬ ತಂಗಿಯನ್ನು ಇಲ್ಲೇ ಇದ್ದು ಸಲುವಲಾರದಷ್ಟು ಶತಮೂರ್ಖನಾದೆ. ಹೊಲದಲ್ಲಿ ದುಡಿದು ತಿನ್ನಬೇಕಾದರೆ ಆ ಮಂತ್ರಿ ಮಾದೇವ ನನ್ನ ತಂದೆ ಮೇಲಿನ ಸೇಡಿಗಾಗಿ ನಮ್ಮ ತಂದೆ ಅವರಿಂದ ಕೊಟ್ಟಿ ಸಹಿ ಹಾಕಿಸಿಕೊಂಡು ನಮ್ಮ ಆಸ್ತಿಯೆಲ್ಲ ಎತ್ತಿ ಹಾಕಿದ್ದಾನೆ. ಭಗವಂತ, ಹೀಗಲಾದರೂ ಶನಿಕಾಟವು ದೂರವಾಗಿ ಶುಕ್ರದಶೆ ಬರಬಾರದೇನಪ್ಪ ನನ್ನ ಬಾಳಿನಲ್ಲಿ. ಅಣ್ಣ, ಕೆಲಸಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿ ನಿಂತಿದೀಯಾ? ಇವತ್ತಿನ ವಿಶೇಷ ಏನು ಅಂತ ನಿಂಗೆ ಗೊತ್ತಿಲ್ವೇನು? ನನಗೆ ಕೇಳ್ತಾ ಇರೋದು. ನನಗೆ ಮರ್ತೋಗಿತ್ತಮ್ಮ. ಮರ್ತೋಗಿದೀಯಾ? ಅಣ್ಣ, ಇವತ್ತು ಎಂಥ ದಿನ ಗೊತ್ತೇ? ಇವತ್ತು ರಕ್ಷಾ ಬಂಧನ ಅಲ್ಲಿವೇನಣ್ಣ. ನಾನು ಬೆಳಗ್ಗೆಯಿಂದ ದಾರಿ ನೋಡ್ತಾ ಇದ್ದೀನಿ, ಗೊತ್ತಾ? ಆಯ್ತು ನಡೆ, ನಿನ್ನ ಕೈಗೆ ಮೊದಲು ರಾಖಿ ಕಟ್ತೀನಿ, ಆಮೇಲೆ ಊರಿಗೆ ಹೋಗುವಂತೆ. ನಿನ್ನ ಸಂತೋಷನೇ ನನ್ನ ಸಂತೋಷ. ಅಣ್ಣ, ಅಲ್ಲಿ ಸಿಟಿಯಲ್ಲಿ ಹೋಗ್ತಾ ಇದೀಯಾ? ಕೈಯಲ್ಲಿ ಹಣ ಇಲ್ಲ ಅಣ್ಣ, ತೆಗೆದುಕೋ ಈ ಹಣ. ತಂಗಿ, ಇಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿಂದ ಬಂತಮ್ಮ? ಅಣ್ಣ, ನನ್ನ ಹತ್ತಿರ ಹಣ ಎಲ್ಲಿಂದ ಬರುತ್ತೆ? ನೀನು ದಿನಾಲು ಕೊಡ್ತಿದೀಯಲ್ಲ, ಅದರಲ್ಲಿ ಅಲ್ಪ ಸ್ವಲ್ಪ ಹಣ ನಾನೇ ಕೂಡಿಟ್ಟಿದ್ದೆ, ಅದನ್ನೇ ಕೊಟ್ಟೆ. ಅಂತೂ ಈ ಹಣ ಉಪಯೋಗವಾಯ್ತಲ್ಲಮ್ಮ. ತಂಗಿ, ನಾನು ಕೆಲಸಕ್ಕೆ ಹೋಗುವ ಸಂತೋಷದಲ್ಲಿ ನನಗೋಸ್ಕರ ಒಂದು ಹಾಡನ್ನು ಹಾಡುವ. ಆಯ್ತಣ್ಣ, ನಿನ್ನಿಷ್ಟದಂತೆ ಹಾಡ್ತೀನಿ. ಆಗಲೇ
ನಾನು ಕೆಲಸಕ್ಕೆ ಹೋಗಿ ಬರುವಷ್ಟರ ಮನೆಯಲ್ಲಿ ಒಬ್ಬಳೇ ಇರ್ತೀಯ. ಸ್ವಲ್ಪ ಜೋಪಾನವಾಗಿರಮ್ಮ. ಆಯ್ತಣ್ಣ, ಬೇಗನೆ ಬಂದ್ಬಿಡು. ಹೇ ದೇವ, ಮಲ್ಲಿಕಾರ್ಜುನನೇ, ನಮ್ಮಣ್ಣ ನೌಕರಿಗಂತ ಹೋಗ್ತಾ ಇದ್ದಾನೆ. ಅವನಿಗೊಂದು ನೌಕರಿಯನ್ನು ದಯಪಾಲಿಸಪ್ಪ, ದಯಪಾಲಿಸು. ನಮ್ಮ ಬಾಳನ್ನು ಬೆಳಗಪ್ಪ, ಬೆಳಗು ಅಂತ ನಾನೇ ಹೇಳಿದ್ದೆ. ನಿನ್ನ ಅಣ್ಣನ ಒಪ್ಪಿಗೆ ಪಡೆದುಕೊಂಡೆ ಮದುವೆ ಆಗುತ್ತೀನಿ. ಆಯ್ತೆ? ಆಯ್ತು ಆಯ್ತು. ಹಾಗಾದ್ರೆ ಈಗ ನೀವು ಹೋಗ್ಬೋದು. ನಮ್ಮ ಅಣ್ಣ ಬಂದ್ಮೇಲೆ ಬಂದ್ರಾಯ್ತು. ಅಲ್ಲೇ ಕಾಯಿಲು ನನ್ನ ಕಾನೂನು ಬಿಡ್ಬೇಕಲ್ಲ. ಮತ್ತೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಲ್ಲ, ಅದಕ್ಕಾಗಿ ಕಾಯಲೇಬೇಕು ತಾನೇ? ಮನಸ್ಸಿದ್ದರೆ ಬರ್ತೀನಿ ಅನ್ನೋದೇ ಪ್ರೀತಿ, ದುಡ್ಡಿದ್ದರೆ ಬರ್ತೀನಿ ಅನ್ನೋದೇ ಸಂಬಂಧ, ಏನು ಬೇಡ ನಾನು ಇದ್ದೀನಿ ಅನ್ನೋದೇ ಈ ಪ್ರೇಮ. ಹಾ, ನೀವು ಯಾವತ್ತೂ ನನ್ನ ಕೈ ಬಿಡುದಿಲ್ಲ ತಾನೇ? ಬಿಡಬೇಕೆಂದು ಹಿಡಿದಿಲ್ಲ ನಿನ್ನ ಕೈ. ಕಾನೂನಿನ ಮೇಲೆ ಆನೆ ಇಟ್ಟು ಹೇಳ್ತೀನಿ, ನಾನು ಎಂದಿಗೂ ಕೈ ಬಿಡೋದಿಲ್ಲ. ಆಯ್ತೆ? ಆಯ್ತು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಕಾವೇರಿ, ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀನೆ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀನೆ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ನೀನು ನನ್ನ ಬಿಟ್ಟು ನಾಳೆ ಹೋಗ್ತೀಯ ಕಣೆ. ದಯವಿಟ್ಟು ಹೋಗ್ಬೇಡ, ಯಾವತ್ತೂ ನನ್ನ ಜೊತೆಯಲ್ಲೇ ಇರಬೇಕು ನೀನು. ಐ ಲವ್ ಯು, ಐ ಲೈಕ್ ಯು. ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ನೀನೆ ನಿನ್ನ ಕೈ
ಬಿಡಲಾರೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಈಗ ನಿನ್ನ ಕೈ ಬಿಡಲಾರೆ ಲಾ 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 ಲಾ. ಎಂದು ವಿಧಾನಸೌಧದ ಪ್ರವೇಶ ಮಾಡಿದೆನು ಅಂದಿನಿಂದ ಇಂದಿನವರೆಗೂ ಮಂತ್ರಿಯಾಗೇ ಇದ್ದೀನಿ. ಪಾರ್ಟಿಯಲ್ಲಿ ಇದ್ದರೂ ಮಂತ್ರಿ, ಇಲ್ಲದಿದ್ದರೂ ಮಂತ್ರಿ. ಪ್ರತಿಯೊಂದು ಸಮಾಜದ ಮುಖಂಡರಿಗೆ ಹಣ ಚಂಡ ಹೆಣ್ಣಿನ ಆಶೆ ತೋರಿಸಿದ್ರೆ ಸಾಕು, ಇದೇ ಈ ಮುಗ್ಧ ಸಮಾಜವನ್ನೇ ಮಾರಿಕೊಳ್ತಾರೆ. ಇದನ್ನೇ ನನ್ನ ಬತ್ತಳಿಕೆಯಲ್ಲಿ ಅಸ್ತ್ರವನ್ನಾಗಿಟ್ಟುಕೊಂಡು ಒಂದಿಲ್ಲ ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗುತ್ತಾರೆ. ಈ ಹಿಂದೆ ನನ್ನ ತಂದೆ ಮುತ್ತಾತರಿಗೆ ಕಾನೂನಲ್ಲಿ ಸಿಲುಕಿಸಿ ನರುಳಾಡುವಂತೆ ಮಾಡಿದ ಶಿವರಾಯನ ತಂದೆ ಪ್ರತಿಕಾರಕ್ಕಾಗಿ ಆ ಶಿವರಾಯನ ಅಂಶ ನಿರ್ವಂಶ ಮಾಡಿದ್ರೆ ನನ್ನ ಹೆಸರು ಮಂತ್ರಿ ಮಾದೇವನೇ ಅಲ್ಲ. ಬರ್ತೇನೆ. ಯುದ್ಧ ಅಂತ ಮಾಡಿದ್ರೆ ವೀರ ಮದಿಕರಿ ಅಂತ ಇರಬೇಕು. ಭಕ್ತಿ ಅಂತ ಮಾಡಿದ್ರೆ ಬೇಡರ ಕನ್ನಯ್ಯನಂತಿರಬೇಕು. ರಾಜಕಾರಣಿ ಅಂತ ಮಾಡಿದರೆ ಬಸನಗೌಡ ಯತ್ನಾಳ್ ಅಂತಿರ್ಬೇಕು. ನಾಟಕದಲ್ಲಿ ಖಲ್ನಾಯಕನ ಪಾತ್ರ ಮಾಡಿದರೆ ಕುಂತ ಜನ ಹೌದು 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 ಅಂತಿರ್ಬೇಕು. ಹೋಗು ಮಂತ್ರಿ ಮಾದೇವ ಹೋಗು. ನೀನು ಮತ್ತೊಬ್ಬರ ವಂಶ ನಿರ್ವಂಶ ಮಾಡಲು ಹೊರಟರೆ ನಾನು ನಿನ್ನ ವಂಶ ನಿರ್ವಂಶ ಮಾಡಲು ಕಂಕಣಬದ್ಧನಾಗಿ ನಿಲ್ಲುತ್ತೇನೆ. ಅಂದು ನನ್ನ ತಂದೆ ಕೈಯಿಂದ ಮಾಡಬಾರದ ಕೆಲಸ ಮಾಡಿಸಿಕೊಂಡು ನೀನು ಮಂತ್ರಿ ಪಟ್ಟವನ್ನು ಗೆಟ್ಟಿಸಿಕೊಂಡು
ನನ್ನ ತಂದೆಯನ್ನೇ ಸಮಾಧಿ ಮಾಡಿ ಬಿಟ್ಟಿರುವಲ್ಲ. ನಿನ್ನ ಈ ಕಪಟ ನಾಟಕ ನಾಟಿ ಹಾಳು. ನಿನ್ನ ಇಡೀ ಮುಖವಾಡವನ್ನೇ ಕಳಚಿ ಬಿಡುತ್ತೇನೆ. ಮಂತ್ರಿ ಮದೇವ, ನೀನು ವಂಚಕನಾದರೆ ನಾನು ಮಹಾ ವಂಚಕ. ನಿನ್ನ ಬಲಗಯ ಬಂಟನಾಗಿ ನಯ ವಿನಯದಿಂದ ಮಾತನಾಡಿ ನಿನ್ನ ಸಮಸ್ತ ಕಾರ್ಯ ವ್ಯವಹಾರಗಳನ್ನು ನನ್ನ ಕತೆ ಮುಟ್ಟಿಯಲ್ಲೇ ತೆಗೆದುಕೊಂಡು ಹೊತ್ತ ನೋಡಿ ಹೊಡೆತ ಹಾಕದಿದ್ದರೆ ನನ್ನ ಹೆಸರು ರಾಜಗೌಡನೇ ಅಲ್ಲ. ಪ್ರಯಾಣ ಹೆಸರಿಗೆ ಮಾತ್ರ ಕಾಫಿ ತೋಟದ ಒಡತಿಯಾಗಿದ್ದೀನಿ. ಆದರೆ ಮನೆಯಲ್ಲಿ ಕೂತು ತುಂಬ ಬೇಜಾರಾಗಿತ್ತು. ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದರೆ ನಿಮ್ಮ ಕಂಗಳು ಏಕೋ ಸುಳ್ಳು ಹೇಳ್ತಾ ಇದೆ ಅನಿಸ್ತದೆ. ಯಾರನ್ನು ಹುಡುಕೊಂಡು ಬಂದಂತೆ ಅನಿಸ್ತಾ ಇದೆ ಅಲ್ಲ? ಹೌದು. ಅಲ್ಲ ರೀ, ತಾವು ಆಗಾಗ ನಮ್ಮ ಮನೆ ಕಡೆ ಬರ್ತಾ ಇದ್ರಿ. ನಮ್ಮ ತಾಯಿ ತೀರಿ ಹೋದ ಮೇಲೆ ನಮ್ಮ ಮನೆ ಕಡೆ ಬರೋದನ್ನ ನಿಲ್ಲಿಸ್ಬಿಟ್ರಿ. ಯಾಕೆ? ನಮ್ಮ ಮನೆಗೆ ಬರಲು ನಿಮಗೆ ಸಂಕೋಚವೇ? ಛೇ, ಹಾಗೇನಿಲ್ಲ. ಮೊದಲು ನಿಮ್ಮ ತಾಯಿ ಇರ್ತಿದ್ರು, ಬಂದರೆ ಭಯವಿರುತ್ತಿರಲಿಲ್ಲ. ಆದರೆ ಈಗ ಯಾಕೆ ರಾಜೀವ, ನಾನು ಮುಂದೆ ಹೇಳಬಾರ್ದಂಥ ವಿಷಯ ಏನಾದರೂ ಇದೆ? ನೋಡು ಗೋದಾವರಿ, ನೀವಿನ್ನು ಮದುವೆ ಆಗದ ಹೆಣ್ಣು. ಇಂಥದ್ರಲ್ಲಿ ನಾನು ಬರುತ್ತಾ ಹೋಗುತ್ತಾ ಇದ್ದರೆ ಜನಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ನೋಡಿ ರಾಜೀವ, ಜನ ಹೇಗೆ ಇದ್ರೂ ಆಡ್ಕೊಳ್ತಾರೆ. ನಿಮ್ಮ ಸ್ವಭಾವ ಏನಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಜನ ಏನೇ ಅಂದ್ರು ನೀವು ಮಾತ್ರ ನಮ್ಮ ಮನೆ ಕಡೆ ಬರೋದನ್ನು ನಿಲ್ಲಿಸಬಾರ್ದು. ಅದು ಹಾಗಲ್ಲ ಗೋದಾವರಿ, ನಾನು ಕೂಡ ಒಂದು ಕಟ್ಟಿನ ಸಮಸ್ಯೆಗೆ ಸಿಲುಕಿದ್ದೇನೆ. ನಿಮಗೆ ಹೇಗೆ ಹೇಳಬೇಕೆಂಬುದೇ ತಿಳಿಯದಾಗಿದೆ. ಯಾಕೆ ರಾಜೀವ, ನನ್ನ ಮುಂದೆ ಹೇಳಬಾರ್ದಂಥ ವಿಷಯ ಏನಾದರೂ, ನಿಮಗೆ ಏನಾದರೂ ತೊಂದರೆ ಬಂದಿದ್ರೆ ನನ್ನ ಮುಂದೆ ಹೇಳಿ, ನಾನು ಅದನ್ನು ಬಗೆಹರಿಸ್ತೀನಿ. ಏನದು ಕೈಯಲ್ಲಿ ಕಾಗದ ಕೊಡಿಲಿ. ಅಯ್ಯೋ, ನಿಮ್ಮ ತಂಗಿ ಅಭಿಮಾನದಿಂದ ಊರಿಗೆ ಬಾ ಅಂತ ಪತ್ರ ಬರೆದಿದ್ದಾರೆ. ಈಗ ನಾನು ಬೇಡ ಅಂದರೆ ಅದು ತಪ್ಪಾಗುತ್ತೆ ರಾಜೀವ. ಗೋದಾವರಿ, ತಮ್ಮ ಬೇಸರವಾದ ಮಾತುಗಳನ್ನು ಕೇಳಿ ನಿಮಗೆ ಹೇಗೆ ಮಾಡಬೇಕೆಂಬುದೇ ತಿಳಿಯದಾಗಿದೆ. ನಿಮಗೇನಾದರೂ ಬೇಸರವೇ? ಛೇ, ತಾಯಿಯನ್ನು ಕಳೆದುಕೊಂಡು ದಿಕ್ಕಿಲ್ಲದ ಮನೆಗೆ ಯಜಮಾನಿಯಾಗಿದ್ದೀನಿ ಅಂದಮೇಲೆ ಬೇಸರವಾಗದೇ ಇರುತ್ತೆ? ಅಕ್ಕರಿ ತುಂಬಿದ ನಿಮ್ಮ ಹೃದಯದಲ್ಲಿ ಕೊರಗಿನ ಭಾವನೆಯನ್ನು ತಂದುಕೊಳ್ಳಬೇಡಿ. ಕಾಲವು ತಾನಾಗಿ ಕುಡಿ ಬರುತ್ತದೆ. ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಯವಂಚಕರ ಸಂಚಿನಿಂದ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ಈಗ ನಂಬಿಗಸ್ತ ಪರಿಚಯರಾದರೂ ನೀವು ಇಲ್ಲಿಂದ ಹೊರಟು ಹೋಗ್ಬಿಟ್ರೆ ಅವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈಗ ನನ್ನ ಒಡೆದು ವಿಷದ ಒಡಲಾಗಿದೆ. ಗೋದಾವರಿ, ನಿನ್ನ ತಂದೆ ತಾಯಿಗೆ ಸಾವಿಗೆ ಕಾರಣ ಯಾರು ಹೇಳು? ಅವರನ್ನು ಈ ಲೋಕದಿಂದಲೇ ಕಳಿಸುತ್ತೇನೆ. ಅದು ಅಷ್ಟೊಂದು ಸುಲಭವಲ್ಲ ರಾಜೀವ. ಯಾಕೆಂದ್ರೆ ಅವನೊಬ್ಬ ಪ್ರಭಾವಿ ವ್ಯಕ್ತಿ. ಅವನಿಗೆ ಸಮಯ ನೋಡಿ ತಪ್ಪಿಗೆ ತಕ್ಕ ಶಿಕ್ಷೆ ನೀಡುವುದೇ ನನ್ನ ಧ್ಯೇಯ. ಅಂದಾಗೆ ತಾವಿನ್ನು ಹೋಗಬಹುದು. ಗೋದಾವರಿ, ನಾನು ನಿಮಗೊಂದು ಮಾತು ಕೇಳಲೆ? ನಿಸ್ಸಂಕೋಚವಾಗಿ ಕೇಳಿ, ಅದೇನು ಅಂತ? ನನ್ನ ಸ್ವಭಾವಂತೂ ತಮಗೆ ಚೆನ್ನಾಗಿ ಗೊತ್ತು. ನಾನು ನೇರವಾಗಿ ಕೇಳುತ್ತೇನೆ, ತಾವು ನನ್ನನ್ನು ಮದುವೆಯಾಗಬಲ್ಲಿರಾ? ತಾವು ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿರುವಾಗ ನೀವು ನನ್ನನ್ನ ನಡೆದು ಹೋದ ಘಟನೆಯನ್ನು ತಿರುಚಿಕೊಳ್ಳುವುದು ನನ್ನ ಧರ್ಮವಲ್ಲ. ತಾವು ನನ್ನನ್ನು ಮನಸಾರಿ ಒಪ್ಪುವುದಾದರೆ ನಿಮ್ಮನ್ನು ಹೆಂಡತಿಯನ್ನಾಗಿ ಒಪ್ಪಿಕೊಳ್ಳಲು ಸಿದ್ಧನಾಗಿದ್ದೇನೆ. ಆ ದೇವರೇ, ನೀವೇ ನನ್ನ ಗಂಡನಾಗಬೇಕಂತ ಹಣೆ ಬರದಲ್ಲಿ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿಮ್ಮನ್ನು ಕೈ ಇಡಲು ಸಿದ್ಧಳಿದ್ದೇನೆ ರಾಜೀವ. ಗೋದಾವರಿ, ಈ ಒಂದು ಶುಭ ಗಳಿಗೆಯಲ್ಲಿ ಬೇಸರ ಕಳೆಯುವ ಒಂದು ಪ್ರೇಮಿ ಗೀತೆನ ಹಾಡು.
ನನ್ನೊಲವೇ ನೀ ನನ್ನ ಚೆಲುವೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸ್ನೇಹಕ್ಕೆ ನೀನಂದ್ರೆ ತುಂಬಾ ಇಷ್ಟ.
ತಂದೆಯನ್ನು ಕಂಡು ನಾನು ಮನಸಾರ ಸೋತು ಬಿಟ್ಟೆ ಕಡೆ. ಐ ಲವ್ ಯು, ಐ ಲೈಕ್ ಯು. ಲಾ 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 ಲಾ. ಕೇಳ ನನ್ನ ಗಂಗಾ ಬ್ಯಾಡಾತ್ಯನ ನನ್ನ ಸಂಗ, ನಿನ್ನ ನಾನು ಮರೆತು ಬದುಕಿರಲಿ ಆಗ. ನೀಲ್ಲದೆ ರಾತ್ರಿಯಾಗ ನಿದ್ದೆ ಹತ್ತುವಲ್ತೆ ಹಾಸಿಗ್ಯಾಗ, ನಿದ್ದೆ ಹತ್ತುವಲ್ತೆ ಹಾಸಿಗ್ಯಾಗ. ಕೇಳ ನನ್ನ ಗಂಗಾ ಬ್ಯಾಡಾತ್ಯ ನನ್ನ ಸಂಗ, ನಿನ್ನ ನಾನು ಮರೆತು ಬದುಕಿರಲಿ ಆಗ. ಛೇ 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 ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದ್ರಿ. ಯಾವ ಕಾಲಕ್ಕೂ ಈ ಮಂತ್ರಿಯೋ ಮನ್ಯಾಗ ಕಾರ್ಕೂನಿ ನೌಕರಿ ಮಾಡಬಾರ್ದ್ರಿ. ಇವ್ರ ಬೈಯಾಗ ಬರೇ ತಾಳ ತಂತಿ ಐತಂತೀನ್ರಿ. ಅದ್ರಾಗಿ ಮಂತ್ರಿ ಕೈಯಾಂದು ಸಾಲ ಯಾರ್ಯಾರು ತೊಗೊಂಡಿರ್ತಾರಲ್ರಿ ಅವ್ರ ಸಂಸಾರ ಮಸನ್ನಕ್ಕೆ ಸೇರ್ದು ಅಂತೀನ್ರಿ ಪಾಪ. ಆ ಶಿವರಾಯನಪ್ಪ ಮಂತ್ರಿ ಮಾದೇವ್ ಆಶ್ರಯ ಯೋಜನೆ ಮನೆ ಕೇಸಿನಾಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲ ಹತ್ತಿಸಿದ ತಪ್ಪಿಗೆ ಅವರು ಸಂಸಾರನೇ ಬರ್ಬಾದ ಮಾಡಿಬಿಟ್ಟ. ಹೋಲಿ ಬಿಡ್ರಿ, ಮತ್ತರೂರು ಸಬ್ರಿ ನಮಗೆ ಹಾಕಬೇಕು ಅಲ್ರಿ. ನನಗೂ ಒಬ್ಬಳ ಮಗಳದಾಳ, ಆಕೆಗೆ ಓದಿ ದೊಡ್ಡ ಡಾಕ್ಟ್ರ್ ಆಗಿ ಪೇಷಂಟ್ ಬಿಲ್ ಹರಿಯೋಣ ಬಸ್ ಕಂಡಕ್ಟರ್ತಿಯಾಗಿ ಬಸ್ ಅನ್ನೋದು ಕುಂತೋರ್ ಧರಿಯಾಗತ್ತಾಡ್ರಿಪ್ಪ. ಟಿಕೆಟ್ ರೀ ಟಿಕೆಟ, ನೀವು ಮತ್ತೇನಾರ ತಿಳ್ಕೊಂಡಿರಿ. ಹರ್ಯಾದ ಹರಿತಾಳ ಸುಮ್ಮ ಹರಿತಾಳ್ರಿ. ತಾವೊಂದು ಅನ್ನೋದು ಅವ್ರ ಕೈಲಿ ಒಂದು ಅನ್ಸೋದು, ತಾವೊಂದು ಅನ್ನೋದು ಅವ್ರ ಕೈಲಿ ಒಂದು, ಹಿಂಗೆ ಮಾಡಿ ದಿವಸ ಒಂದು ಜಗಳ ತರ್ತಾಳ್ರಿ. ಈ ಜಗಳ ಗಂಟಿ ಹಿಂಗೆ ಬಿಟ್ಟು ಕಲಿಯಂಗೆ ಕಾಣುವಲ್ತು. ಎಲ್ಲರೂ ನಮ್ಮ ರಾಹುಲ್ ಲಗಳಿ ಬುಡ್ಡು ಮೈನು ಇಂಥ ಒಂದು ಚಲೋ ವರ ನೋಡಿ ಗಂಟು ಹಾಕಿಬಿಡ್ತೀನಿ ರೀಪ್ಪ. ಜಂಜಟೆ ಖಲಾಸ್, ಅವ್ನು ಕಿರಿಕಿರಿನೇ ಬೇಡ. ಮತ್ತೇನ್ರಿ ಕಾರ್ಬಾರವ್ರೆ, ಯಾವ ಕಡೆ ನಡೆದಿದ್ದೀರಿ? ಎಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಇದೆ ತಾನೇ? ಏನು ಕ್ಷೇಮಪ್ಪ ಶಿವರಾಯಪ್ಪ, ಕ್ಷೇಮ ಕಮ್ಮಿಯಾಗಿ ಈ ಕೊರೋನಾ ವೈರಸ್ ಬಂದು ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆಪ್ಪ. ಅಂದಾಗ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ನೀನು ಎತ್ತ ಕಡೆ ನಡೆದಿದ್ದೆಪ್ಪ. ಕಾರ್ಬಾರವ್ರೆ, ಈ ಕೊರೋನಾ ವೈರಸ್ ಬಂದು ಕೈಗೆ ಕೆಲಸವಿಲ್ಲದೆ ಅಲಿದಾಡುವಂತಾಗಿದೆ. ಹೊಲದಲ್ಲಿ ದುಡಿದು ತಿನ್ನಬೇಕಾದರೆ ಆ ಮಂತ್ರಿ ಮಾದೇವ ನನ್ನ ತಂದೆಯ ಮೇಲೆ ಹಗಿತನ ಸಾಧಿಸುತ್ತಲೇ ನಡೆದಿದ್ದಾನೆ. ಅದಕ್ಕಾಗಿ ಬೆಂಗಳೂರಿನ ಟಾಟಾ ಕಂಪನಿಯಲ್ಲಿ ನನಗೆ ಎಂಟ್ರಿ ಕರೆದಿದ್ದಾರೆ. ಅದಕ್ಕಾಗಿ ನಾನು ಹೊರಟಿದ್ದೇನೆ ಕಾರ್ಬಾರವ್ರೆ. ನೋಡಪ್ಪ ತಮ್ಮ, ಪರಿಸ್ಥಿತಿ ಬಂದಂಗೆ ಅದಕ್ಕೆ ತಕ್ಕಂತ ನಾವಿರಬೇಕು. ಹುಟ್ಟಿಸಿದ ದೇವರು ಗುಲಮೈಸಲಾರ. ಹೋಗಿ ಬಾರಪ್ಪ, ಹೋಗಿ ಬಾ. ನಿಜ ಕಾರ್ಬಾರ ನಿಮ್ಮ ಮಾತು, ನಾನು ಹೋಗಿ ಬರ್ತೇನೆ ಕಾರ್ಬಾರ. ನಿಲ್ಲು ಶಿವರಾಯ ನಿಲ್ಲು. ಮತ್ತೇನ್ರಿ ಕಾರ್ಬಾರವ್ರೆ? ನೋಡಪ್ಪ ತಮ್ಮ, ನಿನಗೆ ಕೆಲಸ ಸಿಕ್ಕ ತಕ್ಷಣವೇ ಬೇಗನೆ ಬಂದು ನಿನ್ನ ತಂಗಿಯನ್ನ ಕರೆದುಕೊಂಡು ಹೋಗಪ್ಪ. ಯಾಕಂದ್ರೆ ಆ ಮಂತ್ರಿ ಮಾದೇವ ಮೊದಲೇ ಮಂಗ್ಯಾನ ಕುಲದವ ಅದನ್ನು. ಅದಲ್ಲದೆ ನಿನ್ನ ತಂಗಿಯು ಕೂಡ ಒಬ್ಬಳೇ ಇರುತ್ತಾಳೆ. ಆದಷ್ಟು ಬೇಗನೆ ಬಂದು ನಿನ್ನ ತಂಗಿಯನ್ನ ಕರೆದುಕೊಂಡು ಹೋಗಪ್ಪ. ಆಯ್ತು ಕಾರ್ಬಾರ, ನನಗೆ ಕೆಲಸ ಸಿಕ್ಕ ತಕ್ಷಣ ಬಂದು ನನ್ನ ತಂಗಿಯನ್ನು ಕರೆದುಕೊಂಡು ಹೋಗ್ತೇನೆ. ನಾನು ಹೋಗಿ ಬರಲಿ? ಹೋಗಿ ಬಾರಪ್ಪ, ಹೋಗಿ. ಶಿವರಾಯ ಹಾಗೂ ಅವನ ತಂಗಿ ಕಾವೇರಿಗೆ ನಮ್ಮ ಮಂತ್ರಿ ಮಹಾದೇವಪ್ಪನವರು ಕರೆದುಕೊಂಡು ಬಾ ಅಂತ ಹೇಳಿದರು. ಆ ಶಿವರಾಯ ಅಂತೂ ಬೆಂಗಳೂರಿಗೆ ಹೋದ. ಹೋಗೇನು ಅವನ ತಂಗಿ ಕಾವೇರಿ ಕರ್ಕೊಂಡು ಬಂದ್ರೆ ಆತು. ಅವ್ರಿಗೆ ಮತ್ತೆ ಗ್ರಾಚಾರ ಕೈದಿದೆಯೇನೋ, ಬಾರುತ್ತೇನೆ.
ಖಬರ್ಗೇಡಿಗಳು, ಹಳಿ ಖಬರ್ಗೇಡಿಗಳು ಅಲ್ರಿ. ಎಷ್ಟು ಬರಗೆಟ್ಟು ಹೋಗ್ಯಾವ್ರಿ ಈ ಉಡಾಳ ಹುಡುಗರು ಅಂತೀನಿ. ಅಲ್ಲ ಬಸ್ಸಿನ್ಯಾಗ ಟಿಕೆಟ್ ಕೊಡು ಮುಂದೆ ಟಿಕೆಟ್ ಹಿಡ್ಕೋಬೇಕಿಲ್ರಿ. ಟಿಕೆಟ್ ತಗೊಳೋದು ಬಿಟ್ಟು ನನ್ನ ಬಟ್ ಮುಟ್ಟಿದೆ, ಕೈ ಹಿಚ್ಚಕದೆ, ಮೈ ಮುಟ್ಟಿದೆ ಅಂತ ಮಾಡ್ತಾವು. ಇನ್ನು ತಿರುಗಾಡಿ ಟಿಕೆಟ್ ಕೊಡೋ ಮುಂದೆ ಒಬ್ಬವ ಮುಂದೆ ಒತ್ತತಾನ, ಇನ್ನೊಬ್ಬವ ಹಿಂದೆ ಒತ್ತತಾನ. ಇದೆಲ್ಲ ಸಾಕಾಗಿ ಕಂಡಕ್ಟರ್ ಸೀಟಿಗೆ ಹೋಗಿ ಕುಂತ್ರ ಡ್ರೈವರ್ ಬೇಕ್ ಹಾಕೋದಷ್ಟ ತಡ ಮತ್ತೊಬ್ಬ ಬಂದು ಮೈ ಮೇಲೆ ಬೀಳ್ತಾನ. ನನಗಂತೂ ಈ ಕಂಡಕ್ಟರ್ ಡ್ಯೂಟಿ ಮಾಡಿ ಮಾಡಿ ಸಾಕಾಗಿ ಹೋಗೈತಿ. ಈಗಂತೂ ಬಸ್ನಾಗಿಂದ ಇಳಿದು ಇಲ್ಲಿ ರಸ್ತದ ಮೇಲೆ ನಿಂತೀನಿ. ಬರ್ರಿ, ಈಗ ಯಾರು ಬರ್ತೀರಿ ಬರ್ರಿ. ಅಲ್ಲ ಬಸ್ಸಿನ್ಯಾಗ ಮುಟ್ಟದಂಗೆ ಇಲ್ಲಿ ರಸ್ತದ ಮ್ಯಾಗ ಬಂದು ನನ್ನ ಮೈ ಮುಟ್ಟೋದು ಕೈ ಹಿಚ್ಕೋದು ಮಾಡಿ ಬರ್ರಿ. ನಿಮ್ಮ ಕಾಲು ಮುರಿದು ಕೈಯಾಗ ಕೊಡ್ಲಿಲ್ಲ ಅಂದ್ರ ನನ್ನ ಹೆಸರು ಕಂಡಕ್ಟರ್ ಚಿಂಗಾರಿನೇ ಇಲ್ಲ. ಬರ್ರಿ, ಒಂದು ಕೈ ನೋಡೇ ಬಿಡ್ತೀನಿ ಬರ್ರಿ. ಹೇಳಿ ಊರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ, ನನ್ನ ದೋಸ್ತನ ಗಾಡಿ ಇಟ್ಟುಕೊಂಡ ಬರುತ್ತನ ನಿನ್ನ ನೋಡಾಕ. ನಿಂದಿಲ್ಲೇನು ನಾ ಕೊಡಿಸಿದ ಲಂಗಾದವನಿ ಊಟಗೊಂಡ, ಹಿಂಡ ಮಂದ್ಯಾಗ ಎದ್ದ ಕಾಣುವಾಗ ಹೂವ ಮುಡಕೊಂಡ. ನೀ ಹಚ್ಕೊಂಡಿಲ್ಲ ಮದ್ರಂಗಿ? ನಿನ್ನ ಸಲುವಾಗಿ ಹಚ್ಕೊಂಡಿನ ನನ್ನ ಮದರಂಗಿ ರಾಣಿ. ಎಬ್ಸಕ ಬಂದೀವಿ ದೋಸ್ತ, ಎಬ್ಸಿನೇ ಹೋಗ್ತೇವು. ಹೇ ಡ್ರೈವರ ನೀ ನನ್ನ ಲವರ, ಹೇ ಡ್ರೈವರ ನೀ ನನ್ನ ಲವರ, ದೇಶ ತಿರುಗಿದರ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನೋ ಅಂತರ. ನಾ ಡ್ರೈವರ ಓ ನೀನಲ್ಲವರ, ನಾ ಡ್ರೈವರ ನೀನಲ್ಲವರ, ಆಗೆಳದೂರ ಆಗೆಳದೂರ. ಕಡದರ ಕಡಿಲಿ ಬಡದರ ಬಡಿಲಿ ಡ್ರೈವರ ಮಾವನ ಬಿಡಲಿಲ್ಲ, ಡ್ರೈವರ ಮಾವನ ಡೈಮಂಡನಂತ ಮನಸ್ಸಿಗೆ ಮೋಸ ಮಾಡಲಿಲ್ಲ. ಗಾಡಿ ಸೌಂಡಿಗೆ ಬರದಿದ್ದ ಬೀದಿಗೆ ನಾ ಡ್ರೈವರ್ ನಾಲವರ ಜೋಡಿಲ್ಲ ಯಾರು. ಕಡದರ ಕಡಿಲಿ ಬಡದರ ಬಡಿಲಿ ಡ್ರೈವರ ಮಾವನ ಬಿಡಲಿಲ್ಲ, ಡ್ರೈವರ ಮಾವನ ಡೈಮಂಡನಂತ ಮನಸ್ಸಿಗೆ ಮೋಸ ಮಾಡುವುದಿಲ್ಲ. ದುದನೀಯ ದಾಳಿಂಬಿ ನೀನ ಎಷ್ಟಂತ ವರ್ಣಿಸಲಿ ನಿನ್ನ, ದುದನೀಯ ದಾಳಿಂಬಿ ನೀನ ಎಷ್ಟಂತ ವರ್ಣಿಸಲಿ ನಿನ್ನ. ತೊಂಡೆಕಾಯಿಯ ಚಂದೂಟಿಯನ್ನ, ತೊಂಡೆಕಾಯಿಯ ಚಂದೂಟಿಯನ್ನ, ನಿನ್ನ ನಡು ಐತಿ ಬಹಳ ಸಣ್ಣ. ದುದನೀಯ ದಾಳಿಂಬಿ ನೀನ ಎಷ್ಟಂತ ವರ್ಣಿಸಲಿ ನಿನ್ನ. ಹತ್ತೈತಿ ಥಂಡಿ ಬಿಸಿಲಿನ ಕಾಟ, ಎಸೆತಿ ನೋಡು ತಿನ್ನಿ ತಿನ್ನಿ, ಹೋ ಬಾಗ ಇಡ್ತೀನಿ ಉಂಡೆ. ಬಾಗ ಇಡ್ತೀನಿ ಅಪೋಸ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳು, ನನ್ನೇ ಪ್ರೀತಿಸಿ ಮದುವೆಯಾಗುನು ಗೆಳೆಯ ಅಂದಾಳು. ಲೈಫ ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿದ, ಗುಣವಂತಿ ಅಂತ ಮೈ ತುಂಬ ಹೊಗಳಿದ. ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿದ, ಗುಣವಂತಿ ಅಂತ ಮೈ ತುಂಬ ಹೊಗಳಿದ.
ಬಾಯಿ ಬಡಿಕಿ ಹೆಣ್ಣ 10 ವರ್ಷ ಆತ ನಾ ಇದ ರೋಡ್ ಮ್ಯಾಗ ಆಟೋ ಓಡ್ಸಾಕತ್ತೀನಿ. ಇನ್ನೂವರೆ ತಕ್ಕ ನಂಗೆ ಹೋಗೋ ಬಾರೋ ಅಂತ ಯಾರು ಕರೆದಿಲ್ಲ. ನೀ ಯಾವಕ್ಕೆ ನಂಗ ಹೋಗೋ ಬಾರೋ ಅನ್ನಕಿ? ಮಾನಗೇಡಿ, ನಾ ಏನು ನಿನಗೆ ಕರೆದಿಲ್ಲ. ಈಗ ಬಸ್ನಾಗಿಂದು ಇಬ್ರು ಲಫಂಗ್ ನನ್ನ ಮಕ್ಕಳು ಇಳಿದು ಹೋದ್ರು, ಅದಕ್ಕೆ ಅವ್ರನ್ನ ಬೈಯಾಕತ್ತಿದ್ದೆ. ಹೌದು, ಈಗಿನ ಕಾಲದಾಗ ಧರ್ಮ ಅನ್ನೋದು ಸ್ವಲ್ಪ ನೋಡ್ದಲ್ ಬಿಡು. ಏ ಧರ್ಮ ಹ್ಯಾಂಗ ಉಳಿತದ? ನಾನೇನೇ ಸುದ್ದ ಉಳಿದಿಲ್ಲ. ವಿಶ್ವಾಸ ಮತ್ತು ಪ್ರೀತಿಯಲ್ಲಿ ಎಲ್ಲ ಧರ್ಮಗಳು ಅಡಿಗ್ಯಾವ, ತಿಳಿತೇನು? ನಿನ್ನ ನಾಲಿಗೆ ಚೆನ್ನಾಗಿ ಇಟ್ಟುಕೋರ. ಏನು ನನ್ನ ನಾಲ್ಗಿ ಚೆನ್ನಾಗಿಲ್ಲೇನು? ಯಾಕೆ, ಏನಾಗೈತಿ ನನ್ನ ನಾಲ್ಗಿಗೆ? ಇದಕ್ಕ ನಿನ್ನ ನಾಲಿಗೆ ಅಂತಾರೇನು? ಒಳ್ಳೆ ನಾಲಿಗೆ ಮತ್ತೊಬ್ರಿಗೆ ಸಂತೋಷ ಪಡಿಸ್ತದ. ನಿನ್ನ ನಾಲಿಗಿಂದ ಬರೋ ಮಾತು ಕೇಳಿದ್ರ ಹಾದಿ ಮ್ಯಾಗಿನ ಎಲ್ಲ ಜಗಳ ಹಾಕು ನನ್ನ ಪದರಾಗಂದಂಗಾಯ್ತು. ಏ ಬಿಕನಾಸಿ, ಅಲ್ಲ ಸಿಕ್ಕವ್ರ ಜೊತೆಗೆ ಒದ್ರಾಕ ನಾ ಏನು ಬೀದಿ ಬಸ್ವಿ ಅಲ್ಲ. ಹೌದು, ನಿನಗಿನ್ನೂ ನಾ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ನಿನ್ನ ನೋಡಿದ್ರ ಬಸ್ ಕಂಡಕ್ಟರ್ ಅಂತ ಗೊತ್ತಾಯ್ತು. ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಮಾತು ಕೇಳಿ ನನಗೇನು ಮಾಡೋದೈತಿ? ನನಗೆ ರಗಡಾಗೈತಿ. ನನ್ನ ಸಂಕಟ ನಿನಗೆ ಹೆಂಗ್ ಗೊತ್ತಾಗ್ಬೇಕು? ನನಗೆಲ್ಲ ಗೊತ್ತೈತ್ಯಾ. ಮುಂಜಾನೆ ಅದು ಕೂಡ್ಲೆ ನಿನ್ನ ಗಂಡ ಏ ಹೋಗಬೇಡ, ಇನ್ನೂ ಸ್ವಲ್ಪ ಕುಂಡ್ರು, ಪಕ್ಕ ಅನುಭವ ಆಗ್ಯದ ನೋಡಿ ನಿನಗ, ಇನ್ನೂ ಸ್ವಲ್ಪ ನಿಂದ್ರು ಅಂತ ಅಂತಿರ್ತಾನ. ಅಷ್ಟದ್ರಾಗ ಗಂಡನ ಸಂಗಟ ಒದರ್ಯಾಡಿ ಅತ್ತಿಗಳ ಸಂಗಟ ಮಹಾಯುದ್ಧ ಮಾಡಿ ಹೋಗ್ಬಿಡ್ತೀರಿ, ಮುಗೀತು. ಯಾಕೋ ಏನಂತೈತಿ ನಿನ್ನ ಮೈ? ಅಲ್ಲ ಸುಮ್ಮನೆ ಕುಂತಂಗೆಲ್ಲ ಬಾಳೆ ಮಾತಾಡಕತ್ತಿಯಲ್ಲ. ನಿನಗೂ ಹಗರೂಕ ಶುರು ಹಚ್ಕೊಂಡು ಏನು ಮುಸುಕ್ನಾಗ ಕಲ್ಲಿಟ್ಟು ಹೊಡೆಯೋದು? ಹೌದು, ಯಾರು ನೀನು? ಅದು ನೀನು ಅರ್ಥ ಮಾಡ್ಕೋಬೇಕ. ನನ್ನ ಫಿಗರ, ನನ್ನ ಪರ್ಸನಾಲಿಟಿ ನೋಡಿ ತಿಳ್ಕೋಬೇಕು. ತೋರ್ಸಾಳಾಗ ನೀನ್ ನಿಂದಿರ್ಬೇಕಲ್ಲ. ಎಲ್ಲ ನಿಂದಿರ್ತೀನಿ ಮಾರಾಯ, ರಗಡ್ ನೋಡೀನಿ, ನಿಂದ ನೋಡೋದಂತ ದೊಡ್ಡದು ಅಲ್ಲ. ನಿನ್ನ ಬಗ್ಗೆ ತಿಳ್ಕೊಂಡು ನನಗೇನ್ ಮಾಡೋದೈತಿ? ನನಗೆಲ್ಲ ಗೊತ್ತೈತಿ. ನೀ ಆಟೋ ಡ್ರೈವರ್ ಅನ್ನೋದು ಗೊತ್ತು. ನಮ್ಮ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಆಟೋದಾಗ ಕುಂತು ಸರಿ ಕುಡಿಯೋದು ಗೊತ್ತು, ಇಸ್ಪಿಟ್ ಆಡೋದು ಗೊತ್ತು, ಮಟ್ಕ ಆಡೋದು ಗೊತ್ತು. ಅಷ್ಟೇ ಅಲ್ಲ, ನನ್ನಂತ ಸುಂದರವಾದ ಹೆಣ್ಮಕ್ಳು ರಸ್ತೆ ಹೊಂಟ್ರೆ ಸಾಕು, ಅವ್ರನ್ನ ನೋಡಿ ಜೋಲ್ ಸುರಿಸೋದು ಗೊತ್ತು. ನನಗೆಲ್ಲ ಗೊತ್ತೈತಿ. ನಾ ಅಂತ ಆಟೋ ಡ್ರೈವರ್ ಅಲ್ಲ, ಎಂತವದಿನಿ ಈ ಆಟೋ ಪಾಂಡು ಅಂದ್ರ ದಿವಂಗತ್ ಶಂಕರ್ನಾಗಿದ್ದಂಗ ಬಡವರ ಬಂದು ಈ ಪಾಂಡು. ಹಿಂಗೆಲ್ಲ ಈ ಕುಂತ ಮಂದಿ ಅತಿತ್ತ ಮನೆಗೆ ಬಂದು ನಿನ್ನ ಗಂಡಗ್ ಹೇಳಬೇಕಾಗುತ್ತದ, ಹುಷಾರ್. ಪತ್ರೋಳಿ, ಹಳಿ ಪತ್ರೋಳಿ ಅಲ್ಲ. ಮಾತೆತ್ತಿದ್ರು ಸಾಕು, ಮನೆಗೆ ಬಂದು ನಿನ್ನ ಗಂಡಗೆ ಹೇಳ್ತೀನಿ, ಮನೆಗೆ ಬಂದು ನಿನ್ನ ಗಂಡಗೆ ಹೇಳ್ತೀನಿ ಅಂತ ಹೇಳಾಕತ್ತಿಯಲ್ಲ. ನಾ ಏನು ಅಂತಕ್ಕಿಂತ ಕಂಡಕ್ಟರ್ ಬೈ ಅಲ್ಲ. ನಂದಿನ್ನೂ ಮದ್ವಿನೇ ಆಗಿಲ್ಲ. ನೀ ಹೆಚ್ಚಿಗೆ ಹಿಂಗ ಮಾತಾಡ್ದಿ ಅಂದ್ರೆ ನಾನಾ ನಿಮ್ಮ ಮನೆಗೆ ಬಂದು ನಿನ್ನ ಹೆಣ್ತಿಗೆ ಹೇಳ್ಬೇಕಾಕೈತಿ, ಹುಷಾರ. ಮತ್ತ ನಾನೇ ಬೆರಿಕೆ ಅಂದ್ರ ನನಕ 2 ಪಟ್ಟು ಬೆರಿಕಿದ್ದಂಗೆ ಕಾಣಿಸ್ತಾಳಿಕ್ಕಿ. ಭ್ರಮೆ, ಇನ್ನೂ ನಿಮ್ಮ ಮದುವೆ ಆಗಿಲ್ಲ. ನಮಸ್ಕಾರ ರೀ ಗುರ್ತಾಯವ್ರ, ನಾನೇನು ಬರುತ್ತೇನೆ. ನಿಂದ್ರ ಮಾರಾಯ, ಎಲ್ಲಿ ಹೋಗಿ ಇಷ್ಟು ಅವಸರ ಮಾಡಿ? ನೀ ಯಾ ನಮ್ಮನ್ನ ಗಂಟು ಬೀಳ್ತೀವೋ ನಮ್ಮ ಮನೆ ಬರಕಂತೀನಿ. ಮತ್ತ ನಾ ಇನ್ನು ಕುಮಾರಿ ಅದೀನಿ ಅಂದಂಗ ಕುಮಾರಿ ಚಿಂಗಯ್ಯವ್ರ, ಗುರ್ತಯ್ಯವ್ರ, ನಿಮ್ಮ ಹೆಸರೇನು? ನೀನಿಂದ ಮಾತಿಗೆ ಗುರ್ತಾಯಿ ಅನ್ನಕ್ ಹೋಗ್ಬೇಡ. ನನ್ನ ಹೆಸರು ಬಸ್ ಕಂಡಕ್ಟರ್ ಚಿಂಗಾರಿ ಅಂತ. ಹೌದು, ನಿನಗ ಮಕ್ಕಳೆಷ್ಟು? ಏ ಚಿಂಗಾರಿ, ಇನ್ನೂ ನಂದು ಮದುವೆನ ಆಗಿಲ್ಲ. ಮಕ್ಕಳು ಎಲ್ಲಿಂದ ಬರಬೇಕು?
ನೀವು ತಾಯಿ ಆಗ್ತಿದ್ದೀರಾ. ನೋಡು ನಾ ನಾ ಹಡ್ದಿನಪ್ಪ ಯಾಡ್ ನಾ ಇನ್ನು ಕುಮಾರನ ದಿನ ಅಂದಂಗ ನನ್ನ ಮದ್ವೆ ಆಗ್ತೀಯಾ? ಹಾ ಹೆಂಗೈತಿ ನಿನ್ನ ಮೈಗಿ? ನಿನ್ನ ನೋಡಿದ್ರೆ ಗೊತ್ತಾಕೈತಿ ನನಗ. ಸ್ವಲ್ಪ ಸಡ್ಲ ಸಿಕ್ರ ಈಗ ಹಂಗೆ ಬಾ ಮಾಡಿ ಕಳಿಸ್ತೀನಿ, ಆಮೇಲೆ ಮದ್ವೆ ಆಗೋನು ಅನ್ನವ್ನಿ, ಹೌದಿಲ್ಲ? ನಾ ಅಂತ ಮನುಷ್ಯ ಅಲ್ಲ. ಈ ಹಳ್ಳಿ ಊರಂದು ಹಾ ಆಟೋ ಚಾಲಕರದು ಸೇನಾ ಸಮಿತಿಯ ಅಧ್ಯಕ್ಷ ದಿನ ನಮ್ಮಿಬ್ಬರ ಜೋಡಿ ಬಲು ಜೋರ್ ಕಾಣ್ತೈತೆ ಅಂತ ಹೇಳ್ದ್ಯಾ. ಹಿಂಗೆಲ್ಲ ಏನು ವಿಚಾರ ಮಾಡಾಕ್ ಹೋಗ್ಬೇಡ, ಯಾಕಂದ್ರ ನಮ್ಮ ಅಪ್ಪ ಬಾ ಬೆರಕದಾನ. ನಾ ಹೋಗೋದ್ ಸ್ವಲ್ಪ ತಡಾತಂದ್ರ ಅವ ಇಲ್ಲಿಗೆ ಬರ್ತಾನ. ನಾ ಮನೀಗ್ ಹೋಗಿ ನಮ್ಮ ಅಪ್ಪ ಈ ವಿಷಯ ಹೇಳಿ ವಿಚಾರ ಮಾಡಿ ಆಮೇಲೆ ಹೇಳ್ತೀನಿ. ನಾ ಏನು ಬರ್ಲೇ ಹಂಗಾರ? ಏ ಚಿಂಗಾರಿ, ಹಾ. ನಮ್ಮಿಬ್ಬರು ಭೇಟಿ ಪರಿಚಯ ಅಂತೂ ಆಯ್ತು. ಪರಿಚಯ ಆದ ಈ ಪವಿತ್ರ ಸ್ನೇಹಕ್ಕಾದರೂ ಒಂದು ಹಾಡವನ್ನು ಹಾಡಬಾರ ನನ್ನ ಚಿನ್ನ. ಮತ್ತೆ ಎಬ್ಬಿಸಲ್ಲ. ಅಕ್ಕಲಕೋಟ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ನಿಂತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
ತಿಪ್ಪರಿಗೆಯಲ್ಲಿ ಜೀವನ ನಡೆಸುತ್ತಿದ್ದ ಆ ಶಿವರಾಯ ತಿಪ್ಪರಿಗೆಯಲ್ಲಿ ಬಂದ ನಿಂತರೂ ಇನ್ನೂ ಅವನು ಸೊಕ್ಕು ಅಡಗಲಿಲ್ಲ. ನನ್ನ ರೋಷಾಗ್ನಲ್ಲೇ ಅವನು ಜೀವನ ಬಸವಳಲೇಬೇಕು. ಇನ್ನವನ ತಂಗಿ ಕಾವೇರಿ ಯೌವನ ತುಂಬಿದ ಹೆಣ್ಣು, ಮಧು ತುಂಬಿದ ಮನಸ್ಸು, ಅಕ್ಕರೆ ತುಂಬಿದ ಹೃದಯಕ್ಕೆ ಈ ನನ್ನ ತೇಲಿನ ಶಾಲೆಯ ಕಿಚ್ಚಿನಲ್ಲಿ ಆಹುತಿ ಆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕಾರವಾರಿ, ಹೇಳ್ರಿ ಮಂತ್ರಿಗಳೇ, ಏನು ಕೆಲಸ? ಎಲ್ಲಿಗೆ ಹೋಗಬೇಕಾಗಿತ್ತು? ಏನಾದ್ರೂ ತರಬೇಕಾಗಿತ್ತೇನ್ರಿ? ನಾ ಬೀಸ ಬಿದ್ದು ಸಯ್ಯಾದೆ ಓದಲ್ರಿ ನಿಮ್ಮ ಕಾಲಾಗ. ಆ ಶಿವರಾಯ ಹಾಗೂ ಅವನ ತಂಗಿ ಕಾವೇರಿಯನ್ನ ಕರೆದುಕೊಂಡು ಬಾ ಎಂದು ಹೇಳಿದೆ. ಕರೆದುಕೊಂಡು ಬಂದೇನು? ಆ ಶಿವರಾಯ ಬೆಂಗಳೂರಿಗೆ ಹೋಗಿದ್ದಾನೆ ರೀ. ಅವನು ತಂಗಿ ಕಾವೇರಿಗೆ ಕರ್ಕೊಂಡು ಬಂದು ಒಳಗಡೆ ಅಡಿಗೆ ಮಾಡುವ ಕಮಲವ ರೀ ಆಕಿನ ಸಂಗಟ ಕುಣ್ಸಿನ್ರಿ ಪಾರ. ಶಬ್ಬಾಷ್ ಕಾರ್ಬಾರಿ, ಶಬ್ಬಾಷ್. ಇದ್ದರಿರ್ಬೇಕು ನಿನ್ನಂತ ಸ್ವಾಭಿಮಾನ ಸನಿಷ್ಠೆಯಿಂದ. ನಿನಗೆ ತಿಂಗಳಿಗೆ 50,000 ಸಂಬಳ, ಸಂತೋಷ ತಾನೆ? ತುಂಬಾ ಸಂತೋಷ ಐತ್ರಿ ಮಂತ್ರಿಗಳೇ. ಅಂದ್ರೂ ನಮ್ಮ ಮಂತ್ರಿಗೋದು ಭಾಳ ದೊಡ್ಡದೈತ್ರಿ ಪಾ. ಏನು ಮನಸ್ಸು ರೀ ಮನಸ್ಸ, ನೀವು ಬ್ಯಾರೆ ಏನಾರು ತಿಳ್ಕೊಂಡ್ರಿ ಮಂತ್ರಿಗಳೇ. ನಿಮ್ಮ ಯೋಚನೆಗೆ ನಿಲುಕುದ ನಿಮ್ಮ ಸಭಾ ನನಗೆ ಅರ್ಥವಾಯ್ತು. ನನಗೆ ಅಪ್ಪಣೆ ಏನೆಂದು ಕೇಳಬಹುದೇ? ರಸಿಕತೆಯನ್ನು ಅರ್ಥ ಮಾಡಿಕೊಳ್ಳುವ ನೀವೊಬ್ಬ ರಸಿಕ. ಅಂದ ಹಾಗೆ ಆ ಕಾವೇರಿ ಜೊತೆಗೆ ಮೊದಲ ರಾತ್ರಿ, ಅದಕ್ಕಾಗಿ ನೀನು ಮಲ್ಲಿಗೆ, ಸಂಪಿಗೆ, ಜಾಜ ಮಲ್ಲಿಗೆ ಹೂವುಗಳನ್ನು ತಂದು ನನ್ನ ಬೆಡ್ರೂಮಿಗೆ ಸಿಂಗಾರಗೊಳಿಸು ಹೋಗು. ಮಂತ್ರಿಗಳೇ, ನನಗೂ ಒಬ್ಬಳು ಮಗಳಿದ್ದಾಳೆ. ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಆ ಕಾವೇರಿ ಜೊತೆ ನಡೆಯೋದು ನಿಮ್ಮ ಪ್ರಥಮ ರಾತ್ರಿ ಅಲ್ಲ ರೀ. ಕಾರವಾರಿ ಅಂದರೇನೋ ನಿನ್ನ ಮಾತಿನ ಅರ್ಥ? ಯಾಕಂದ್ರೆ ಅವಳ ಪ್ರಥಮ ರಾತ್ರಿ ಆ ಇನ್ಸ್ಪೆಕ್ಟರ್ ಗುಣಶೇಖರ್ ಮಾಡಿ ಮುಗಿಸಿದ್ದಾನೆ. ಈಗ ಅವಳು ಗರ್ಭವತಿ. ಎಂದು ಪ್ರಥಮ ರಾತ್ರಿ ಆ ಇನ್ಸ್ಪೆಕ್ಟರ್ ಮದುವೆಗಿಂತ ಮುಂಚೆ ಮುಗಿಸಿದನು. ಅಂದೆ ಅವನಿಗೆ ಗಡಿಪಾರ ಮಾಡಿದ್ದೀನಿ. ಆದರೂ ನಾನು ಅವಳೊಂದಿಗೆ ಸರಸಾಡುವ ಪ್ರಥಮ ರಾತ್ರಿ ಅಲ್ಲವೇನೋ ಕಾರವಾರಿ? ಅನುಭವದ ಹೆಣ್ಣಿಗೆ ಸರಸ ಸಲ್ಲಪಾಡುವುದು ನನಗೆ ರತಿಯ ಕ್ರೀಡೆ ಹಬ್ಬ. ಮಂತ್ರಿಗಳೇ, ಮನಸ್ಸಿಲ್ಲದ ಹೆಣ್ಣಿನ ಸವಸ ಮಾಡಬೇಡ್ರಿ. ಇಂಥ ವಿಷಯದಲ್ಲಿ ನಿಮಗೆ ಆಗಾಗ ಸೋಲೆನೆ ಪಾಠ ಕಲಿಸಿದೆ. ಮಂತ್ರಿಗಳೇ, ಆ ಶಿವರಾಯನ ತಂಗಿಯ ಮಾನ ಕೆಡಿಸ್ಯಾರಂದ್ರೆ ಆ ಶಿವರಾಯ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ರೀ. ಸೋಲು ನನ್ನ ಸೋಲು ಮೊದಲನೇ ಅಂತ ಎಚ್ಚರಾಗಿರುವಂತ ಮಾಡಿದ ಕಾರವಾರಿ. ಮೊದಲು ಆ ಕಾವೇರಿಯನ್ನ ಬರಲು ತಿಳಿಸು. ಆಯ್ತು ಮಂತ್ರಿಗಳೇ, ತಾವೇನ ಹೋಗಬಹುದು. ಆಯ್ತು ಮಂತ್ರಿಗಳೇ. ಮಂತ್ರಿಗಳೇ, ನನ್ನನ್ನು ಕರೆಸಿದ್ರಲ್ಲ, ಕಾರಣ ಏನು? ಕಾವೇರಿ, ಈ ಮಂತ್ರಿ ಮನತನಸಲು ನೀನು ಹಾಡಬೇಕು. ಅದು ಹಾಡ ಕೇಳಿ ನನ್ನ ಮನಸ್ಸು ಹಗರಾಗಬೇಕು.
ಸದಾ ಈ ಮನೆಯಲ್ಲಿ ನೀನು ಹಾಡುತ್ತಲೇ ಇರಬೇಕು. ಮಂತ್ರಿಗಳೇ, ಏನು ಮಾತಾಡ್ತಿದ್ದೀರಾ ನೀವು? ಏನು ನಾನು ಸದಾಕಾಲ ಈ ಮನೆಯಲ್ಲಿ ಹಾಡ್ತಾ ಇರಬೇಕಾ? ನಾನೇನು ವೈಶ್ಯಕುಲದ ಹೆಣ್ಣು ಅಂತ ತಿಳ್ಕೊಂಡ್ರ, ಇಲ್ಲ ನೃತ್ಯಗಾರ್ತಿ ಅಂತ ತಿಳ್ಕೊಂಡಿರ? ನಾನು ಅಂತ ಹೆಣ್ಣಲ್ಲ ನೋಡಿ. ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಈ ರೀತಿ ಕೆಟ್ಟದಾಗಿ ಮಾತಾಡೋದು ಒಳ್ಳೇದಲ್ಲ. ಅದು ಕನಸಿನ ಮಾತು. ನಿನ್ನ ಸಂತೋಷದ ಸುಖದ ಸಂಪತ್ತಿಗೆಯಲ್ಲಿ ಮೆರಿಬೇಕಾದರೆ ಈ ಮಂತ್ರಿ ಅದೇವಾ ಮನಸ್ಸು ಮಾಡಿದ್ರೆ ಮಾತ್ರ, ಇಲ್ಲವಾಗಿದ್ರೆ ಇಂದಿನ ಕರಾಳ ದಿನವಾಗುತ್ತದೆ. ನೀನು ಒಪ್ಪದಿದ್ದರೆ, ನಾನು ಒಪ್ಪಿದ್ರೆ, ನೀನು ಒಪ್ಪಿದರೆ ಈ ಮಂತ್ರಿ ಮನೆಯಲ್ಲಿ ರಾಣಿ ಮಹಾರಾಣಿಯಾಗಿ ಕಾಲ ಕಳೆಯಬಹುದು. ಏ ಮಂತ್ರಿ, ಬಾಯಿ ಬಂದಾಗೆ ಮಾತಾಡಬೇಡ. ನೀನೊಬ್ಬ ರಾಜ್ಯದ ಮಂತ್ರಿಯಾಗಿ ಈ ರೀತಿ ಮಾತಾಡ್ತಿದ್ಯಲ್ಲ, ಅದಲ್ಲದೆ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿದ ನೀಚ ನೀನು. ಇನ್ನು ನಿನ್ನ ಹಗೆತನ ತೀರ್ಲಿಲ್ವೇನು? ನೀನಾಗೆ ನೀನು ಮೈಮನ ಒಪ್ಪಿಸಿದ್ರೆ ಮಾತ್ರ ನಿಲ್ಲಿಸ್ತೀನಿ. ಇಲ್ಲವಾಗಿದ್ರೆ ನಿನ್ನ ರಸಭರಿತ ಗಲ್ಲದ ಮೇಲೆ ಕಚ್ಚಿ ಅಧಿರಾಮೃತ ಹೇರುವೆ. ನಾನು ಬಹುದಿನದ ಬಯಕೆ ಇಂದು ಬಲವಾಗಿದೆ. ದೂರ ನಿಂತು ಮಾತಾಡೋ ಚಾಂಡಲ. ನನ್ನ ವಯಸ್ಸಿನಗೂ ನಿನಗೂ ಕೂಡ ಒಂದು ಮಗ ಇದ್ದಾನೆ, ಅದನ್ನು ನೀನು ಮರೆಯಬೇಡ. ಅವನು ಕೂಡ ನಿನ್ನ ಬುದ್ಧಿ ಕಲ್ತಾನು. ಬರ್ತೀನಿ. ನಿಲ್ಲು ಕಾವೇರಿ. ನನ್ನ ಹೆಂಡತಿ ಸತ್ತು ಸ್ವರ್ಗ ಸೇರಿದಾಳೆ. ಅದಕ್ಕಾಗಿ ನೀನು ನನ್ನ ಮಗನಿಗೆ ತಾಯಿಯಾಗಿ, ನನಗೆ ಪ್ರೇಯಸಿಯಾಗಿ ಹಿಂದಿಂದೆಲ್ಲ ಮರೆತು ಬಂದು ಸುಖ ನೀಡಿದರೆ ನಿನ್ನ ಜೀವನ ಸುಖದ ಸೋಪಾನ, ಅದೇ ನಿನಗೆ ಸ್ವರ್ಗ. ಅಂದ್ರೆ ಸ್ತ್ರೀ ಕುಲಕ್ಕೆ ಮಸಿ ಬೆಳೆದು ನಾನು ನಿನ್ನ ಬಹಳ ಸಂಗಾತಿ ಆಗ್ಬೇಕಾ? ಹಾಗೇನಾದ್ರೂ ಆದ್ರೆ ನನಗೆ ಸಿಗುವುದು ಸ್ವರ್ಗ ಅಲ್ಲ, ನರಕ. ನರಕ ಸಿಗುತ್ತೆ ನನಗೆ. ನೋಡು ಮಂತ್ರಿಗಳೇ, ಕಣ್ ತೆರೆದು ನೋಡಿ, ನಾನೀಗ 7 ತಿಂಗಳ ಗರ್ಭಿಣಿ. ಹಾ, ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ನಿನಗೆ ಈ ಸ್ಥಿತಿಗೆ ತಂದಿಟ್ಟ ಗುಣಶೇಖರ ನಾಪತ್ತೆಯಾಗಿ ಹೋಗಿದ್ದಾನೆ. ಅವನು ಮರಳಿ ಬರಲು ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಇಲ್ಲ. ಬಾ ಕಾವೇರಿ, ಬಾ. ಗೋದಾವರಿ, ಈ ಕೊರೋನಾ ಎಂಬ ಮಹಾಮಾರಿ ರೋಗದಿಂದ ಟ್ಯಾಕ್ಸಿಯಿಂದ ಬರಬೇಕಾದ ನಾವು ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಾಯಿತು. ಇನ್ನೇನು ಸ್ವಲ್ಪ ದೂರದಲ್ಲಿಯೇ ನಮ್ಮೂರು. ಸುಸ್ತಾಗಿಲ್ಲ ತಾನೇ? 1 ಕಿಲೋಮೀಟರ್ ಕೂಡ ನಡೆದವಳು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದೆ. ಸುಸ್ತಾಗೋದಿಲ್ವೇನು? ಗೋದಾವರಿ, ನೀನು ಸಕಲೇಶ್ಪುರದ ಕಾಫಿ ತೋಟದ ಏಕೈಕ ಶ್ರೀಮಂತರ ಪುತ್ರಿ. ನನ್ನನ್ನು ಬಯಸಿ ಬಂದ ನಿನಗೆ ಈ ಹಳ್ಳಿ ಊರ ಇಷ್ಟವಾಗುತ್ತದೆ? ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಒಟ್ಟಾರೆ ದಿಕ್ಕಿಲ್ಲದ ಮನೆಗೆ ಮಾತ್ರ ಯಜಮಾನಿ ಪಟ್ಟ ಸಿಗಬಾರ್ದು. ಅದು ಸಿಕ್ಕರೆ ಅಕ್ಕರೆ ತುಂಬಿದ ಹೃದಯದಲ್ಲಿ ಅಸೂಯೆ ಕಾಡ್ಗಿಚ್ಚು ಹರಡುತ್ತದೆ. ಗೋದಾವರಿ, ನೀನು ನನಗೆ ಯಜಮಾನಿ ಆಗಿದ್ದರೆ ಸಾಕು. ಮದುವೆ ಮಾಡಿಕೊಂಡು ಜೋಡಿಯಾಗಿ ಬಂದಿದ್ದೇವೆ ಅಂದ ಮೇಲೆ ಧೈರ್ಯದಿಂದ ಸಂಸಾರ ಸಾಗಿಸೋಣ. ಅಸಹನೆ ಸಂಸಾರವನ್ನು ಹಾಳು ಮಾಡುತ್ತದೆ. ದುರಾಸೆ
ಮಾನವನ ಬದುಕನ್ನೇ ಕೆಡಿಸುತ್ತದೆ. ದುರಾಸೆ, ಸ್ವಾರ್ಥ ಇವು ಅತಿರೇಕದ ಸ್ವಂತ ವರ್ಣನೆಗಳು ಗೋದಾವರಿ. ನಮ್ಮ ಮನೆ ನಿನಗೆ ಹೇಗೆ ಅನಿಸುತ್ತದೆ ಗೊತ್ತಿಲ್ಲ, ದಯವಿಟ್ಟು ಬೇಸರ ಪಟ್ಟುಕೊಳ್ಳಬೇಡ. ಯಾಕ್ರಿ ಈಗಾಗಲೇ ವಾರ್ನಿಂಗ್ ಕೊಡ್ತಾ ಇದ್ದೀರಲ್ಲ ನಿಮ್ಮ ಮಾತಿನಲ್ಲಿ? ಸಂಸಾರದಲ್ಲಿ ಅಂತ ಪ್ರಸಂಗಗಳು ಬಂದಾಗ ನಾನು ಮೌನವಾಗಿರ್ಬೇಕೇನು? ಛೇ ಹಾಗೇನಿಲ್ಲ, ನಮ್ಮ ಗುರಿಯ ತಲುಪುವ ತನಕ ಅನುಸರಿಸಿಕೊಂಡು ಹೋಗೋಣ ಅಂದೆ. ಪ್ರತಿ ಸೋಲನ್ನ ಅನುಭವ ಅಂತ ಭಾವಿಸ್ಕೊಂಡ್ಬಿಟ್ರೆ ನೆಮ್ಮದಿಯ ಬದುಕನ್ನು ಸಾಗಿಸೋದಾದ್ರೂ ಹೇಗೆ ನಾವು? ಸ್ನೇಹಿತರ, ಬಂಧು ಬಾಂಧವರ ಗುಣದ್ವೇಷವನ್ನು ಸ್ವೀಕರಿಸಿ ಸ್ನೇಹವನ್ನೇ ಕಾಪಾಡುವುದು ದೊಡ್ಡತನವಲ್ಲವೇ? ಈ ಮಾತು ನಿಮಗೂ ಅನ್ವಯಿಸುತ್ತದೆ. ಹೆಣ್ಣಿನ ಗುಣಾವುಗಳನ್ನು ತಿಳಿದುಕೊಂಡು ಸಂಸಾರದಲ್ಲಿ ಸಹಕರಿಸಿಕೊಂಡು ಹೋದ್ರೆ ಬರುವ ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತದೆ. ಗೋದಾವರಿ, ಅದಕ್ಕಾಗಿ ಹೇಳುವೆ, ಸಹನೆ ಮತ್ತು ಸೌಜನ್ಯ ಇವೆರಡು ನಮ್ಮಲ್ಲಿ ಇದ್ದರೆ ಈ ಅಸ್ತ್ರವನ್ನು ಯಾರಿಂದಲೇ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಸ್ವಭಾವ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಫ್ರೀ ಬರ್ಡ್ ಆಗಿರ್ಬೇಕೆಂಬುದೇ ನನ್ನ ಆಸೆಯಾಗಿದೆ. ನಿನ್ನ ಆಸೆ ಕೈಗೂಡಿಸುವುದೇ ಈ ನಿನ್ನ ಗಂಡ ನಾನೆಲ್ಲವೇ ಗೋದಾವರಿ? ಗಂಡನಾದವನಿಗೆ ಸಂಶಯ ಎಂಬ ರೋಗ ತುಂಬಿಕೊಂಡು ಬಿಟ್ರೆ ಹೆಂಡತಿಯ ಮನಸ್ಸು ವಿಚಲಿತವಾಗುವುದಿಲ್ಲವೇನು? ಗೋದಾವರಿ, ನಾನು ನಿನಗೆ ಕಟ್ಟಿರುವ ಈ ತಾಳಿಯ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಿನ್ನನ್ನು ಸಂಶಯದ ದೃಷ್ಟಿಯಿಂದ ಯಾವತ್ತೂ ನೋಡುವುದಿಲ್ಲ. ಅರ್ಥವಾಯ್ತು ಬಿಡಿ. ಇಲ್ಲದ ಸಲ್ಲದ ಮಾತುಗಳಿಗೇಕೆ? ಕಾಲಾಯ ತಸ್ಮೈ ನಮಃ. ಅರ್ಥವಾದರೆ ವ್ಯರ್ಥ ಸಮಯ ಕಳೆಯುವುದು ಬೇಡ. ಶಹರ ಬಿಟ್ಟು ಹಳ್ಳಿಯವರೆಗೆ ನಡೆದುಕೊಂಡು ಬಂದು ನಮ್ಮ ದೇಹ ದಣಿವಾರಿಸಿಕೊಳ್ಳಲು ಒಂದು ಇಂಪಾದ ಹಾಡನ್ನು ಹಾಡಬಾ ಚೆನ್ನ. ನಿನ್ನಂತ ಶ್ರೀಮತಿ ಕೈ ಹಿಡಿದ
ಕೊಡಲ್ವಾ? ಐ ಲವ್ ಯು, ಐ ಲೈಕ್ ಯು. ಈ ಸೌಂದರ್ಯವನ್ನು ನೋಡ್ಬೇಕಂದ್ರೆ ಕಣ್ಣುಗಳೇ ಸಾಲುವುದಿಲ್ಲ. ಎತ್ತ ನೋಡಿದತ್ತ ಹಚ್ಚ ಹಸಿರು, ಜುಳು ಜುಳನೆ ಹರಿಯುತ್ತಿರೋ ನೀರು, ಹಕ್ಕಿ ಪಕ್ಷಿಗಳ ಇಂಚರ, ಆಹಾ ಮನಕ್ಕೆ ಅದೆಷ್ಟು ಮಧುರ. ಅದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲಿಲ್ಲದ ಸಂತೋಷ ನನಗೆ. ಏನಾಯ್ತು? ನಾನು ಕಾಣೋದು ಕನಸು ನನಸು? ಕನಸುಗಳನ್ನು ನನಸಾಗಬೇಕೆಂದು ಕಾದಿದರೆ ನನಸಾಗಬಹುದು. ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸಿ ಆನಂದಿಸಿರಿ, ಅಭ್ಯಂತರವೇನೂ ಇಲ್ಲ. ಆದರೆ ನಾನು ತಾಳ್ಮೆ ತಪ್ಪಿ ನಿಮ್ಮ ಮೈ ಮುಟ್ಟಿಬಿಟ್ಟೆ. ತಾವು ಏನೆಂದು ಭಾವಿಸಿದಿರಿ? ಛೇಚೆ, ನಾನೇನು ಭಾವಿಸಿಲ್ಲ. ನಿಮ್ಮನ್ನು ನೋಡಿದ್ರೆ ಸುಸಂಸ್ಕೃತಂತೆ ಕಾಣಿಸ್ತಾ ಇದ್ದೀರಾ. ಹಾಗೇನಿಲ್ಲ. ತೆರೆಯ ಮರೆಯಲ್ಲಿ ನೊಂದು ಜೀವಿಗಳಿಗೆ ಸಹಾಯ ಮಾಡುವ ಸದ್ಗುಣ ನನ್ನದು. ಸುಂದರ ಬದುಕು ಅನ್ನೋದು ಒಂದು ಕಲ್ಪನೆ, ಆದರೆ ಆ ನಿಜವಾದ ಬದುಕಿದೆಯಲ್ಲ, ಆ ಕಲ್ಪನೆಗಿಂತಲೂ ಸುಂದರ. ಅಬ್ಬಾ, ಅದೆಷ್ಟು ಅಂದವಾಗಿ ಮಾತಾಡ್ತೀರಾ ನೀವು. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ವಿದ್ಯಾವಂತರು ಅಂತ ಅನಿಸ್ತಾ ಇದೆ ನನಗೆ. ವಿದ್ಯಾವಂತನೂ ಹೌದು, ಹಣವಂತನೂ ಹೌದು. ಇವು ಎರಡರಕ್ಕಿಂತ ಮಿಗಿಲವಾಗಿ ಗುಣವಂತನಾಗಿ ಬಾಳಬೇಕೆನ್ನೋದೇ ನನ್ನ ಅಭಿಪ್ರಾಯ. ಅಬ್ಬಾ, ಅದೆಷ್ಟು ಅದ್ಭುತವಾಗಿ ಮಾತಾಡ್ತೀರಾ ನೀವು. ನೋಡಿ, ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಬಹುದೇನು? ಮನಸ್ಸನ್ನು ತಿಳಿ ನೀರಿನಂತೆ ಆಲೋಚಿಸಿದಾಗ ನಿಜ ಸ್ವರೂಪ ತಿಳಿಯೋದು. ನೋಡಿ, ಕೆಲವರು ಸಮುದ್ರಕ್ಕೆ ಹೋದವರು ನೀರನ್ನು ತಂದರೆ, ಕೆಲವರು ಚಿಪ್ಪಾರಿಸಬಹುದು, ಮೀನು ತರಬಹುದು, ಮುತ್ತು ತರಬಹುದು. ಅದು ಅವರವರು ನಿರ್ಧರಿಸಬಹುದು. ನೋಡಿ, ಮೇಣಬತ್ತಿಯ ಗಾತ್ರ ಹಾಗೂ ಅದರ ಆಕಾರ ಬೇರೆ ಬೇರೆ ಆಗಿರ್ಬೋದು, ಆದರೆ ಕೊಡುವ ಬೆಳಕು ಒಂದೇ ತಾನೇ. ನಮ್ಮಿಬ್ಬರ ಉದ್ದೇಶ ಒಂದೇ ಅಲ್ವಾ? ಹೋಗಲಿ, ಇಷ್ಟೆಲ್ಲ ಅನುಭವದ ಪಾಠ ಹೇಳೋರು ತಾವು ಯಾರಂತ ಗೊತ್ತಾಗ್ಲಿಲ್ಲ. ನೋಡಿ, ನಾನು ಒಬ್ಬ ಈ ಪರಿಸ್ಥಿತಿಗೆ ಸಿಲುಕಿ ಇಲ್ಲಿಗೆ ಬಂದಿನಿ ಅಂತ ತಿಳ್ಕೊಬೇಡಿ ನೀವು. ಈ ಪರಿಸರವನ್ನು ನೋಡಿ ಇದರ ಮೇಲೆ ಒಂದು ಕವನವನ್ನು ಕಟ್ಟಬೇಕಂತ ಇಲ್ಲಿಗೆ ಬಂದೆ. ಅದು ಅಲ್ಲದೆ ಈ ಹಳ್ಳಿಯ ಜನ, ವಾತಾವರಣ ಹಾಗೂ ಈ ಪರಿಸರ, ಇದರ ಮೇಲೆ ತುಂಬ ಪ್ರೀತಿ ನನಗೆ. ಅಂದ ಹಾಗೆ ತಮಗೆ ತಂದೆ ತಾಯಿ ಬಂಧು ಬಳಗ ಯಾರಂತ ಕೇಳಬಹುದೇ? ನೋಡಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಮ್ಮ ಅಣ್ಣ ಇದ್ದಾರೆ, ಇದೇ ಊರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರ ಹೆಸರು ಗುಣಶೇಖರ ಅಂತ. ಓಹೋಹೋ, ಅವ್ರ ಹೆಸರು ಕೇಳಿರುವೆ. ಅವರೊಬ್ಬರು ನಿಷ್ಠಾವಂತ ಅಧಿಕಾರಿ ಅನ್ನೋದು ನಿಮ್ಮ ಅಣ್ಣನ ಸ್ವಭಾವವನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಗಂಗಾ ಅಂತ. ಹಾಂ, ನೋಡಿ, ನಿಮ್ಗೊಂದು ಮಾತು ಹೇಳ್ತಿದ್ದೀನಿ. ಅದೇನಂದರೆ, ಈ ಸೃಷ್ಟಿ ಸೌಂದರ್ಯ ಅದೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತ ಈ ಹಚ್ಚು ಹಸಿರಾದ ಪರಿಸರ. ಅಷ್ಟೇ ಅಲ್ಲ, ಇದರಲ್ಲಿರೋ ಸೌಂದರ್ಯ ಹಾಗೂ ಒಂದು ಮನೆ ಮೇಲೆ ಒಂದು ರಂಗೋಲಿಯನ್ನು ತೆಗೆದರೆ ಆ ಮನೆ ಅದೆಷ್ಟು ಸುಂದರ. ಇವು ಎರಡರಲ್ಲಿ ಯಾವುದು ಹೆಚ್ಚು ಅಂತ ಹೇಳ್ತೀರಾ ನೀವು? ಎರಡೂ ಮುಖ್ಯ. ನಮ್ಮಲ್ಲಿ ನಡೆ ನುಡೆ ಆಚಾರ ವಿಚಾರ ಇದ್ದರೆ ಸಾಕು. ಅಂದ ಆಕರ್ಷಣೆ ಇವೆಲ್ಲ ಮೇಲ್ನೋಟಕ್ಕೆ ಬೇರೆಯವರು ಮಾಡಿ ಅಳೆಯುವುದು ನಾವು ಮಾಡಿದ ಸಾಧನೆಯಿಂದ. ಅದರಿಂದ ನಿಜವಾದ ಸಾಧಕರಾಗೋಣ. ಅಲ್ಲಿವರೆಗೂ ನಾವು ಪರವಾಗಿಲ್ಲ, ಹೇಗೋ ನೀವು ಇಲ್ಲೇ ಇರಲು ಬಂದಿದ್ರಿ ಅಂದ ಮೇಲೆ ಇನ್ನೊಂದು ಸಲ ಭೇಟಿಯಾಗಿ ನಮ್ಮಿಬ್ಬರ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ. ತುಂಬ ಸಂತೋಷ ಮಿಸ್ಟರ್ ಅಲ್ಲ, ಕುಮಾರ್ ಶಶಿಕಾಂತ್ ಅಂತ. ಪರವಾಗಿಲ್ಲ ಶಶಿಕಾಂತ್ ಅವರೇ, ಇದೀಗ ತಾನೇ ನೀವು ಹೇಳಿದ್ರಲ್ಲ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ ಅಂತ. ಅದಕ್ಕಾಗಿ ಅಂದರೆ ಆ ಅಭಿಪ್ರಾಯಗಳನ್ನು ಇವತ್ತೇ ಏಕೆ ಹಂಚಿಕೊಳ್ಬಾರ್ದು ಅಂತ. ಗಂಗಾ, ಜೀವನದಲ್ಲಿ ಸಮಯ ಆಡಿದ ಮಾತು ಅವಕಾಶ ಕಾಲ ತಕ್ಕಂತೆ ಬದಲಾಗುತ್ತದೆ. ಕಾಮನ ಬಿಲ್ಲು ನೋಡಲು ಮೋಹಕವಾದರೂ ಸೌಂದರ್ಯ ಖ್ಯಾತಿ ಕ್ಷಣಿಕವಾದದ್ದು. ನೋಡಿ, ನಿಮ್ಮ ಮಾತು ತುಂಬ ಮಧುರವಾಗಿದೆ. ಒಂದೊಂದು ಮಾತಿನ ಅರ್ಥ ತುಂಬ ಆಳವಾಗಿದೆ. ಈ ನಿಮ್ಮ ಒಳ್ಳೆಯ ಭಾವನೆಯನ್ನು ಕಂಡು ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಆಸೆ ಹುಟ್ಟಿದೆ. ಅದೇನೆಂದರೆ, ನನ್ನನ್ನು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೀರಾ? ಜೀವನವೆಂದರೆ ಈರುಳ್ಳಿ ಪದರುಗಳು ಇದ್ದಂತೆ.
ಪ್ರತಿ ಪದರು ಕೀಳುವಾಗಲೂ ಕಣ್ಣೀರು ಬರುತ್ತದೆ. ಕಷ್ಟಗಳು ಈರುಳ್ಳಿ ಕೀಳುವಾಗ ಬರುವ ಕಣ್ಣೀರಿಗೆಷ್ಟೇ ಕ್ಷಣಿಕೆಂದು ಭಾವಿಸಿ ನಿಮ್ಮಣ್ಣ ತೋರಿಸಿದ ವರನೊಂದಿಗೆ ಮದುವೆಯಾಗಿ. ನೋಡಿ, ಒಳ್ಳೆಯ ಮನಸ್ಸಿದ್ದವರ ಕಿಮ್ಮತ್ತು ಯಾರಿಗೆ ಗೊತ್ತಾಗುದಿಲ್ಲ ನೀವು ಹೇಳಿ. ಕೆಟ್ಟವ್ರಿಗೆ ಇದೆಲ್ಲ ಅರ್ಥ ಆಗುದಿಲ್ಲ. ನಾವು ಕೂಡ ಸಮಯ ಸಂದರ್ಭ ತಾಳ್ಮೆಯಿಂದ ನೋಡಬೇಕು. ಒಂದಲ್ಲ ಒಂದು ದಾರಿ ತೋರಿಸುತ್ತಾನೆ ಆ ದೇವರು. ಏಕೆ ಮೌನವಾಗಿ ನಿಂತು ಬಿಟ್ರಲ್ಲ? ಉತ್ತರ ಕೊಡುವಷ್ಟು ಸುಲಭವಾಗಿಲ್ಲ ನಿಮ್ಮ ಪ್ರಶ್ನೆ. ಏನಂತ ಉತ್ತರ ಕೊಡ್ಲಿ? ಅಂದ್ರೆ ನಿಮ್ಮ ಹತ್ತಿರ ಉತ್ತರ ಇಲ್ಲ ಅಂದತ್ತಾಯ್ತು. ಹಾಗಾದ್ರೆ ನಾನೇಕೆ ನಿಲ್ಬೇಕು? ನಿಮ್ಮ ಮನಸ್ಸಿಲ್ಲ ಅಂದಮೇಲೆ ನಾನು ಕೂಡ ಹೊರಟು ಹೋಗ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನನ್ನ ಕೈ ಹಿಡೀರಿಲ್ಲ ಅಂದ್ರೆ ಬಿಟ್ಬಿಡಿ. ಗಂಗಾ, ನೀನೇ ನನ್ನ ಹೆಂಡತಿಯಾಗಬೇಕೆಂದು ಆ ದೇವರನ್ನ ಹಣೆಯಲ್ಲಿ ಬರೆದಿದ್ದರೆ ಅದು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಾ ನನ್ನ ಹೃದಯೇಶ್ವರಿ. ಗಂಗಾ, ಈ ನಿನ್ನ ಮಧುರ ಕಂಠನಾದದಿಂದ ಹೊರಸೂಸಲಿ ಒಂದು ಪ್ರೇಮಗೀತೆ. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಚಂದನ ಚಂದ ಚಂದದ ಬಾಳೆಲ್ಲ ನಂದನ. ನರ್ತನೆ ಕಡೆ ಈ ನರ್ತನೆಯನ್ನು ಕಂಡು ನಾನು ಮನಸಾರ ಸೋತು ಬಿಟ್ಟೆ.
ಮಂತ್ರಿ ಮಹಾದೇವ ಇನ್ನು ನನ್ನ ಕೈಯಿಂದ ಅದು ಎಷ್ಟು ಹೇಗತ್ತಗಳನ್ನ ಮಾಡಿಸ್ಬೇಕೆಂದಿರುವೆನೋ ಯಾರಿಗೂ ಗೊತ್ತು. ಪಾಪ ಆ ಶಿವರಾಯನ ತಂಗಿ ಗರ್ಭಿಣಿ ಎಂದು ತಿಳಿದಿದ್ದರು. ಆ ಪಾಪಿ ಆಕೆಯ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನಿಸಿದ್ದ. ಅವಳ ಚೀರಾಟಕ್ಕೆ ಅವಳ ಒದ್ದಾಟಕ್ಕೆ ಈ ಗಂಡು ಮಗು ಜನಿಸಿತ್ತು. ಆದರೆ ಆಕೆ ಮಾತ್ರ ಆ ಶಿವನ ಪಾದ ಸೇರಿದಳು. ಇದನ್ನು ಆ ಮಂತ್ರಿ ತನ್ನ ಮೇಲೆ ಬರಬಾರದೆಂದು ಈ ಹುಟ್ಟಿದ ಕೂಸಿಗೆ ಗಾಳಿ ತೋಡಿ ಮುಚ್ಚುವ ಅಂತ ಕಳಿಸನ್ನ ನಾಲಾಯಕ ನನ್ನ ಮಗ. ಶಿಶು ಹತ್ಯೆ ಮಾಡಿದರೆ ಆ ಮಲ್ಲಿಕಾರ್ಜುನನು ಕೂಡ ಮೆಚ್ಚುವುದಿಲ್ಲ. ಅದಕ್ಕಾಗಿ ಈ ಕೂಸಿಗೆ ಇಲ್ಲೇ ಬಿಟ್ಟು ಹೋಗುತ್ತೇನೆ. ಆ ಮಲ್ಲಿಕಾರ್ಜುನನೇ ಇವನನ್ನು ಕಾಪಾಡಲಿ. ಸೈಕಲ್ ಮ್ಯಾಲ ಸವಾರಿ ನಡಿತಾ ಪಂಗ್ರಾಪುರಕ ವಿಠಲ ರುಕ್ಮಿಣಿ ದರ್ಶನ ಮಾಡಿ ಪುಣ್ಯ ಪಡೆಯಕ. ಪಾಪವು ಪುಣ್ಯವು ಗೊತ್ತಿಲ್ಲ ಪ್ರವಾಸ ನೆಂತಿ ತರ್ಸಕ. ನನಗ ಆತ ಹಿಂಗ್ಯಾಕ ನನಗ ಛೇ 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 ಎಂದ ಪೊಲೀಸ್ ನೌಕರಿಗೆ ಬಂದೀನಿ ಅವನ ಕೊರೋನಾ ವೈರಸ್ ರೋಗ ಬಂದು ನಮ್ಮ ಜೀವನ ತಿನ್ನಾಕತ್ತೈತ್ರಿ. ನಮ್ಮ ಮ್ಯಾಗಿನ ಸಾಹೇಬ್ರು ಏಕ್ ವಾರ್ಡ್ನ ನಿಂತ್ರ 2 ವಾರ್ಡಿಗೆ ಹೋಗು 2 ವಾರ್ಡಿಗೆ ಹೋದ್ರೆ 3 ವಾರ್ಡಿಗೆ ಹೋಗಂತ ಇವ್ರು ಬೇರೆ ಜೀವ ತಿಂತಾರ್ರಿ. ಈ ಕೊರೋನಾ ವೈರಸ್ ನಮ್ಮ ದೇಶಕ್ಕೆ ಎಂದರೆ ಬಿಟ್ಟು ಹೋಗ್ತದೋ ಏನೋ ಅಲ್ರಿ. ನನಗೂ ಒಂದು ಇದೇ ಲಾಕ್ಡೌನ್ದಾಗ ಹುಡುಗಿನ ಪಟಾಯಿಸಿ ಲವ್ ಮಾಡಿ ಲಗ್ನ ಆಗ್ಬೇಕಂತ ಭಾಳ ಆಸೆ ಐತ್ರಿ. ಈ ಆಶೆಗೂ ಕಲ್ಲು ಹಾಕ್ತಲ್ರಿ ಕೊರೋನಾ, ಹಾಳು ಕೊರೋನಾ. ಇರಲಿ ಹೆಂಗಾರ ಮಾಡಿ ಒಂದು ಹುಡುಗಿನ ಪಟಾಯಿಸಿ ಮದುವೆ ಆಗಿನೇ ಬಿಡ್ತೀನಿ. ಯಾರು ಈ ಹಸುಗೂಸನ್ನು ಬಿಟ್ಟಿರಬಹುದು? ಪಾಪದ ಪಿಂಡಕ್ಕೆ ಬಲಿಯಾದ ಮಗು ಇರಬಹುದೇ, ಅಥವಾ ಕೊರೋನಾ ಸೋಂಕಿಗೆ ಬಲಿಯಾಗಿರಬಹುದೇ? ಯಾವುದಕ್ಕೂ ವೈದ್ಯರನ್ನು ತೋರಿಸಿ ಅನಾಥಾಶ್ರಮದಲ್ಲಿ ಬಿಟ್ಟು ಬರುತ್ತೇನೆ. ಈ ಕೊರೋನಾ ವೈರಸ್ ಬಂದು ನಮ್ಮಂತ ಆಟೋ ಓಡಿಸಿ ಜೀವನ ನಡೆಸೋರ್ದು ಪರಿಸ್ಥಿತಿನೇ ಕೆಟ್ಟ ಹೋಗೈತ್ರಿ. ನಮ್ಗಷ್ಟ ಯಾಕ್ರಿ, ಕೂಲಿ ಮಾಡೋರ್ನ ಹಿಡ್ಕೊಂಡು ಕುಬೇರ್ನಾಗಿದ್ರು ಸಹಿತ ಈ ವೈರಸ್ ಹೈರಾಣ ಮಾಡಿಬಿಟ್ಟೈತ್ರಿ. ಹೋಲಿ ಬಿಡ್ರಿ, ಇದ್ದದ್ರಲ್ಲಿ ಎಲ್ಲರೂ ಹರಿದು ಹಂಚಿ ತಿಂದು ಜೀವನ ನಡೆಸೋಣ್ರಿ. ಅಲ್ಲ, ಈ ಕಂಡಕ್ಟರ್ದ ಚಿಂಗಾರಿ ಇನ್ನೂ ಯಾಕೆ ಬರಲಿಲ್ಲ ಅಂತೀನಿ. ಬರ್ಲಿ ಇವತ್ತ ಮದ್ವೆ ವಿಚಾರ ಕೇಳೇ ಬಿಡೋನು.
ನಿನ್ನ ಮರೆತಂಗ ನಾ ಇರಲಿ ಮನಸ್ಸಿಲ್ಲದ ಮನೆಯಲ್ಲಿ ಸುರುಗಿಗಿನ ಹೆಂಗೋಗಲಿ ಅದು ಮಗಳು ಹೆಂಗಾಗಲಿ ನಿನ್ನ ಮರೆತಂಗ ನಾ ಇರಲಿ ಮನಸ್ಸಿಲ್ಲದ ಮನೆಯಲ್ಲಿ ನಿನ್ನ ನೆನಪು ನನ್ನೊಳಗ ಕಾಡತೈತಿ ನಿನ್ನೊಳಗ ನಿನ್ನ ನೆನಪು ನನ್ನೊಳಗ ಕಾಡತೈತಿ ನಿನ್ನೊಳಗ ಸಿಗೋ ನಿನ್ನ ನೆನಪಿಲ್ಲ ನೀ ಬರುತ್ತೀಯ ನಿನ್ನ ನೆನಪು ನನ್ನೊಳಗ ಬದುಕಲಿ ಹ್ಯಾಂಗ ಹೇಳ ನಿನ್ನ ಮರಗ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ್ನ ಹೊರಗ ಬದುಕಲಿ ಹ್ಯಾಂಗ ಹೇಳ ನಿನ್ನ ಮರಗ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ್ನ ಹೊರಗ ಕಟ್ಟಿದ ಕನಸಿನ ಗೂಡ ಆಗಲಿಲ್ಲ ನೀ ನನ್ನ ನೋಡ ನನ್ನ ಬಿಟ್ಟು ನೀ ಹೋಗಬೇಡ ಹೋದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬೇಡ ಹೋದರ ಈ ಜೀವ ಉಳಿದಿಲ್ಲ ನೋಡ ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇ ಸೆರೆಯಾದೆನು ಮರೆಯಾದೆನು ನಿನ್ನಲ್ಲೇ ನನ್ನ ಬಾಳಿಗೆ ಈ ಬಾಳಿಗೆ ಎಲ್ಲರೂ ನೀನೇ ಸತ್ಯ ಇದಿಲ್ಲ ಸತ್ಯ ಇದಿಲ್ಲ ಸತ್ಯ ಇದಿಲ್ಲ जान तो मेरा छीन लिया है दर्द दिल को कैसा दिया है क्या तो मुझको पास बुलाए क्या दुनिया से आग लगा ले मैं तो ना मांगू किसी दर्द ये तो बुला ले बुला ले बुला ले नैनों में सपना सपनों में सजना सजना पे दिल आ गया क्यों सजना पे दिल आ गया सजना पे दिल आ गया ಮನ್ಯಾಗ ಮನ್ಸನ್ಯಾಗ ಗಾದಿ ಗಾದಿ ಮ್ಯಾಗ ನೀ ತೋರಿ ಬಡ್ದಾಡತಾದ ನನ್ನ ಹೋರಿ ಬಡ್ದಾಡತಾದ ನನ್ನ ಹೋರಿ ಉಟ್ಟಿಕೊಂಡೆ ಪತ್ತಲ್ಲ ಮುಟ್ಟಿಕೊಂಡೆ ಚಪ್ಪಲ್ಲ ಇದು ಬಂದಿಲ್ಲ ಮಾಹಿತಲ್ಲ ಡ್ಯೂಟಿ ಮುಗಿಸ್ಕೊಂಡು ಜಲ್ದಿ ಮನೆಗೆ ಹೋಗ್ಬೇಕಂದ್ರ ಇಂಥ ಇದಿ ಮೈಗಳು ದಾರ್ಯಾಗೆ ನಿಂತು ಬಿಡ್ತಾವು ಏ ಯಾರ್ ನೀ ಸ್ವಲ್ಪ ದಾರಿ ಬಿಡಂದ ಏ ಚಿಂಗಾರಿ ನಾ ಯಾರು ಅನ್ನೋದು ಗೊತ್ತಾಗ್ಲಿಲ್ಲೇನ ಅದು ನೀ ಬರೋ ಟೈಮಕ್ಕ ಯಾರು ಎದಕ್ಕ ಬಂದು ನಿಂತಿರ್ತಾರ ಅನ್ನೋದು ತಿಳಿದಿಲ್ಲೇನ ಹ್ಯಾಂಗ ತಿಳಿತೈತಿ ನಿನ್ನಂಥವ್ರು ಈ ರಸ್ತಾದ ಮೇಲೆ ಭಾಳ ಮಂದಿ ನಿಂತಿರ್ತಾರ ಅವ್ರಿಗೆಲ್ಲ ನೋಡ್ಕೊಂತ ಮನೆಗೆ ಹೋಗ್ಲೇನು ಏ ನಾ ಡ್ಯೂಟಿ ಮಾಡಿ ನನಗೂ ಸಾಕಾಗಿ ಹೋಗೈತಿ ಯಾವಾಗ ಮನೆ ಸೇರಿದ್ನೋ ಅಂತ ನನಗೆ ಹತ್ತಿದ್ರ ನಿಮ್ದೊಂದು ಅಷ್ಟ್ಯಾಕೆ ಸಿಟ್ಟಿಗೆ ಬರ್ತಿ ಚಿಂಗಾರಿ ನೀ ಡ್ಯೂಟಿ ಮುಗಿಸಿ ಮನೆಗೆ ಸೇರೋ ಮುಂಚೆ ನಮ್ಮಿಬ್ಬರ ಮನಸ್ಸು ಹಂಬಲಿಸಿ ಒಂದಾಗಬೇಕಂತ ನಿನ್ನ ದಾರಿ ಕಾಯ್ಕೊಂತ ನಿಂತಿನ ನನ್ನ ಬಂಗಾರಿ ನಿಂತು ಹೊಯ್ಕೋಬೇಕು ನಿನ್ನ ಮುಂದೆ ಹೊಯ್ಕೋಬೇಡ ಈಗಾರೆ ಬಸ್ ಇಳಿದು
ಡಿಪೋದಾಗ ಹೋಗಿ ಲೆಕ್ಕ ಕೊಟ್ಟು ಎಲ್ಲ ಹೊಂದಿಸಿ ಅವ್ರ ಕಣ್ ತಪ್ಪಿಸಿ ಬರ್ಬೇಕಾದ್ರ ನನಗೆ ಸಾಕಾಗಿ ಹೋತು. ನಿನಗೇನ್ ಅಂತ ತ್ರಾಸ ನನಗೆ ಏ ನಿನಗೇನ್ ಅಂತ ತ್ರಾಸ ಐತ ಎಷ್ಟ್ ಅಡ್ಡಾಡಿದ್ರು ಬಸ್ನಾಗ ಇಲ್ಲಾಂದ್ರೆ ನಮ್ಮ ಎಳ್ಳಿ ಬಸ್ ಸ್ಟ್ಯಾಂಡ್ನಾಗ ಅಷ್ಟ. ನನ್ನ ತ್ರಾಸ ನಿನ್ನಕ್ಕಿಂತ ಹೆಚ್ಚೈತಿ. ಭಾಳ ತ್ರಾಸ ಮಾಡ್ಕೋಬೇಡ್ನಿ. ಅಲ್ಲ ಅಂಥದ್ದೇನು ನಿನ್ನ ತ್ರಾಸ ಹೆಚ್ಚೈತಿ ಅಂತೀನಿ. 3 ಇಲ್ಲ 4 ಮಂದಿನ ಕುಂಸ್ಕೊಂಡು ಬರ್ರ ಅಂತ ಹೋಗ್ತಿ, ಬುಸ್ ಅಂತ ಬಂದ್ಬಿಡ್ತಿ, ಮುಗಿದೋತು. ಮತ್ತೇನು? ನೀ ಹೇಳೋದು ಖರೆ ಐತಿ, ಹೋಗ್ಲಿ ಬಿಡು. ಮತ್ತೆ ನಿನ್ನ ಡ್ಯೂಟಿ ಎಷ್ಟಕ್ಕೈತ್ಯ? ನನ್ನ ಡ್ಯೂಟಿ ಸುದ್ದಿ ಕೇಳಬೇಡ ಪಾಂಡು. ಮತ್ತ ನಮ್ಮ ಮ್ಯಾನೇಜರ್ ಅದಾನಲ್ಲ, ಭಾಳ ಅಡ್ನಾಡಿ ಮನುಷ್ಯ ಅದಾನ. ಹೊಳ್ಳಿ ಅವ ನನಗೆ ನೋಡ್ದಂದ್ರ ಮತ್ತ ಕರ್ದು ಡ್ಯೂಟಿಗೆ ಹಚ್ಚಿ ಬಿಡ್ತಾನವ. ಏ ಚಿಂಗಾರಿ, ಹಂಗ ಆಗೋದ ಬ್ಯಾಡ. ಅರ್ಜೆಂಟಾಗಿ ನಿನಗೊಂದು ಮಾತು ಹೇಳಬೇಕಾಗಿ ಐತ್ಯ. ಮಾತಾ? ಯಾವ್ದದು? ಮದ್ವಿ ಆಗೋದ. ಇದಕ್ಕೆ ನೀ ಏನಂತೀಯ ನನ್ನ ಬಂಗಾರಿ? ಏ ಮದ್ವಿ ಅಂತ ಇಷ್ಟ ಯಾಕೆ ಅವಸರ ಮಾಡಾಕತ್ತಿ ಅಂತೀನಿ. ಏ ಚಿಂಗಾರಿ, ಥೂ ನೌನ. ಆ ಕುಮಾರಸ್ವಾಮಿ ಅವ್ರೇ ತಮ್ಮ ನಿಖಿಲ್ ಮದ್ವಿ ಸಲುವಾಗಿ, ಆ ಹಳಾದ ಕೊರೋನಾ ಸಲುವಾಗಿ ಅವಸರ ಮಾಡ್ಲಿಲ್ಲೇನ. ಅದಕ್ಕೆ ನಾನು ಅವಸರ ಮಾಡಿ ಬಟ್ಟನೆ ಗಜಮ ಮಾಡ್ಬೇಕಂತೀನ. ಭಾಳ ಅವಸರ ಮಾಡಬೇಡ. ಅವಸರದಾಗ ಸರಿ ಆಗಂಗಿಲ್ಲ ಗದ್ಮ. ನಿಧಾನವಾಗಿ ಮಾಡಾಕತ್ತೈತಿ. ನಾ ಇಲ್ಲೇ ಅದೀನಿ, ಎಲ್ಲಿ ಓಡೋಗಿಲ್ಲ. ಅಲ್ಲ ಆ ಕುಮಾರಸ್ವಾಮಿ ಅವಸರ ಮಾಡ್ಯಾನಂತ ಹೇಳಿ ನಮ್ಮ ಅಪ್ಪ ಅವಸರ ಮಾಡ್ತಾನೇನು ಮದ್ವೆ ಸಲುವಾಗಿ? ತಡ್ಕೋ, ಅವಸರ ಮಾಡಕ್ ಹೋಗ್ಬೇಡ. ಅದಕ್ಕೆಲ್ಲ ಕಾಲ ಕೂಡಿ ಬರ್ಬೇಕು. ಏ ಚಿಂಗಾರಿ, ಕಾಲು ಕೂಡಿ ಬರ್ಬೇಕಂತ ನಾ ಸುಮ್ಮ ಕೂತ್ರ ನನ್ನ ಗತಿ ಅದೋ ಗತಿ. ವೆಂಕಟರಮಣ ಗೋವಿಂದ ಗೋವಿಂದ. ಸಟ್ಟನೆ ಹೇಳ, ಲಗ್ನ ಯಾವಾಗ ಆಗೋನು? ತಡಿ ನೋಡು, ಈ ಕೊರೋನಾ ವೈರಸ್ ನಮ್ಮ ದೇಶ ಬಿಟ್ಟು ತೊಲಗಲಿ. ನಮ್ಮ ದೇಶದ ಜನ, ನಮ್ಮ ಹಳ್ಳಿ ಜನ ಚಂದಾಗಿ ಸಂಸಾರ ಮಾಡ್ಲಿ, ಆಮ್ಯಾಗ ಲಗ್ನ ಆಗೋನು. ಆತಿಲ್ಲ? ಅಲ್ಲ ಚಿಂಗಾರಿ, ಅಷ್ಟದ್ರಾಗ ನಿಮ್ಮಪ್ಪ ನಿನಗೆ ಯಾರಿಗಾರೆ ಇಲ್ಲಿ ಖಾಜಪ್ಪನಂತವನಿಗೆ ನೋಡಿ ಕೊಟ್ಟಂದ್ರ ನಾ ಇಲ್ಲೇ ನಿನ್ನ ಹೆಸರು ಮ್ಯಾಗ ಲಬೋ 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 ಅಂತ ಹೊಯ್ಕೊಳ್ಬೇಕಾಗ್ತೈತ್ಯ. ಅಲ್ಲ ಹಿಂಗ ಮಾತಾಡಿದ್ರೆ ನಿನಗೆ ಏನ್ ಹೇಳ್ಬೇಕು? ಸ್ವಲ್ಪ ಬುದ್ಧಿ ಐತಿಲ್ಲ? ಮದ್ವೆ ಅಂದ್ರೆ ಅವಸರಲೇ ಆಗ್ತಾವೇನು? ಅಲ್ಲ ಇನ್ನ ನೀ ನನಗ ಬಳಿ ತರ್ಲಿಲ್ಲ, ಕೊಳ್ಳಾಗ ಬಂಗಾರ ಚೈನ್ ತರ್ಲಿಲ್ಲ, ಒಂದ್ ಸೀರೆ ತರ್ಲಿಲ್ಲ, ಕಾಲಾಗ ಗೆಜ್ಜಿ ತರ್ಲಿಲ್ಲ, ಒಂದ್ ಸಿನಿಮಾ ತೋರಿಸ್ಲಿಲ್ಲ, ಪಾರ್ಕ್ದಾಗ ಇಬ್ರು ಕುಂತು ಸುತ್ತಾಡ್ಲಿಲ್ಲ, ಮಾತಾಡ್ಲಿಲ್ಲ. ಈಗ ಮುಂದೆ ಹೊಯ್ಕೊ ಬಡ್ಕೊ ಹೆಂಗ್ ಹತ್ತೀನಿ? ಅವನ ಈ ಕೊರೋನಾ ಬಂದು ನಮಗೆ ಈ ರೀತಿ ಮಾತಾಡಕ್ ಹಚ್ಚೈತಿ. ನಮ್ಮ ಪಿಂಟು ಮಾಮನ ಬಟ್ಟೆ ಅಂಗಡಿ ಬಂದ, AC ಪಾಟೀಲ್ದ ಬಳಿ ಅಂಗಡಿ ಬಂದ, ಹೆಗ್ಗೊಂಡೆ ಹಣಮುನ ಬಂಗಾರ ಅಂಗಡಿ ಬಂದ, ಪ್ರಜ್ವಲ್ ಒಂದು ಕಿರಾಣ ದುಕಾನ ಬಂದ, ನಮ್ಮ ಸಿದ್ದು ಮಾಮ ಅದಾನಲ್ಲ ಅವನು ಹೋಟೆಲ್ ಸಹಿತ ಬಂದ. ಅದಕ್ಕೆ ಸಿಟ್ಟು ಹೆಚ್ಚಾಗಿ ಹಿಂಗ ಮಾತಾಡಿದ. ಮುಂದಿನ ತಿಂಗಳ ಎಲ್ಲ ಶುರುವಾಗ್ತಾವ. ಆಗ ನಮ್ಮ ಪಿಂಟು ಮಾಮನ ಬಲ್ಲಿದ ಬಟ್ಟಿ, AC ಪಾಟೀಲ್ ಬಲ್ಲಿದ ಹಸಿರು ಬಳಿ, ಹನುಮನ ಬಲ್ಲಿದ ಗಂಟಾಣ, ಸಿದ್ದೋಣ ಬಲ್ಲಿದ ಬಾಲುಷ ಮತ್ತ ಪ್ರಜ್ವಲನ್ ದುಕಾನ್ ನಾನು ಕರ್ದದ ಶಾಬುದಾನಿ ತಂದು ಕೊಡ್ತೀನ. ಇದೆಲ್ಲ ಮುಂದಿನ ತಿಂಗಳು ತರ್ತೀಯನ? ಹಂಗಾದ್ರ ನಾನು ಮುಂದಿನ ತಿಂಗಳ ನಮ್ಮ ಅಪ್ಪನ ಕೂಡ ಮಾತಾಡಿ ನಿನ್ನ ಮದ್ವೆ ಆಗ್ಬೇಕೋ ಇಲ್ಲ ಅಂತ ಹೇಳ್ತೀನಿ. ಇವ್ರು ಬಹಳ ಚಂದ ಮಾಡ್ತಾರ್ರಿ. ಅಷ್ಟು ಮಾಡ ನನ್ನ ಬಿಂಕದ ರಾಣಿ, ನೀನೇ ನನ್ನ ಚಿನ್ನ, ಬಾರ ನನ್ನ ರನ್ನ. ನನ್ನ ಚಿನ್ನ ಕಡಿಲಿ ತರತನ ಬಿಡುತ್ತಿಲ್ಲ, ಬಿಟ್ಟರ ಜಾತಿ ಮಗಲ್ಲ, ನಾ ತಿಳಿದಾಗ ಹಗರಿಲ್ಲ,
ನಿಮ್ಮ ಪಾಡನಲ್ಲ ಯಾರ ಅಜ್ಜಿಗೆ ನನಗಿಲ್ಲ ಇದೇ ನಮ್ಮ ಹಿಳ್ಳಿ ಗ್ರಾಮದ ರಹಸ್ಯದಂತ ಗುರಣ್ಣ ಸಾವಳೆ. ನಮಸ್ಕಾರ ಮಂತ್ರಿ ಮಾದೇವಪ್ಪನವರಿಗೆ. ನಮಸ್ಕಾರ ರಾಜೇಗೌಡ. ಬಹಳ ದಿನಗಳ ನಂತರ ಬರುವಂತವಾಗಿದೆ. ಮತ್ತೆ ನಿಮ್ಮ ಅವಶ್ಯಕತೆ ಬೇಕಾಗಿದೆ ಅನಿಸುತ್ತೆ, ಅದಕ್ಕಾಗೇ ಬಂದಿರುವೆ. ಅವಶ್ಯಕತೆ ಬಗ್ಗೆ ಆಮೇಲೆ ಮಾತನಾಡಿದ್ರಾಯ್ತು. ಬಾ ಮೊದಲು ಕುಳಿತುಕೋ. ಇಷ್ಟು ದಿವಸ ಎಲ್ಲಿಗೆ ಹೋಗಿದೆ? ಮಾಮೂಲಿ ಬಿಸಿನೆಸ್ ಸಲುವಾಗಿ ಮುಂಬೈಗೆ ಹೋಗಿದ್ದೆ. ಆದರೆ ನನ್ನ ಮೇಲೆ ವಾರಂಟ್ ಇರೋದ್ರಿಂದ ಆ ಮಹಾರಾಷ್ಟ್ರ ಪೊಲೀಸರ ನಾಯಿಗಳ ಕಣ್ಣಿಗೆ ಬಿದ್ದು ಕಸಿಯುವಂತೆ ಮಾಡಿದ್ದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಅವರನ್ನೇ ಬಿಟ್ಟಿಲ್ಲ. ಅದು ಹೇಗೆ ನೀನು ಪಾರಾಗಿ ಬಂದೆಯೋ? ಈ ಕೊರೋನಾ ವೈರಸ್ ಜೈಲು ಬಂದು ಹೋಗ್ತು ನೋಡ್ರಿ. 6 ತಿಂಗಳು ಬೇಲಿನ ಮೇಲೆ ಬಿಟ್ಟಿದ್ದರು. ಮುಂದೆ ಚಳ್ಳೆ ಹಣ್ಣು ತಿನ್ನಿಸಿದ್ರಾಯ್ತು ಅಂತ ಬಂದೆ. ನೀನು ಇಲ್ಲಿಗೆ ಬಂದುದು ನನಗೆ ಆನೆಯ ಬಲೆ ಬಂದಂತೆವಾಯ್ತು. ಭಯವಿಲ್ಲದ ಮನೆಯಲ್ಲಿ ಇರಬಹುದು ಆಯ್ತೆ. ಅದಕ್ಕಾಗೆ ನಾನು ನೇರವಾಗಿ ಇಲ್ಲಿಗೆ ಬಂದಿರುವೆ. ನನ್ನನ್ನು ಕಾಪಾಡಲು ನೀವಿರುವಾಗ ನನಗೆ ಯಾವ ಭಯ? ಮತ್ತೆ ಏನಾದರೂ ತಂತ್ರ ಪ್ರತಿತಂತ್ರ ಹಣೆಯಬೇಕೆ? ಹೌದು ರಾಜೇಗೌಡ, ನನ್ನ ಕೈಯಿಂದ
ಕೊಲೆ ಘಟನೆ ನಡೆದಿದೆ. ಆ ಹೆಣವನ್ನು ಶಿವರಾಯನ ಮನೆಯಲ್ಲಿ ಹಾಕಿ ಬಂದಿದ್ದೀನಿ. ಶಿವರಾಯನು ಮಲತಾಯಿ ಮಗಳೆಂಬ ಕಿಚ್ಚಿನಿಂದ ಚಾಕುವಿನಿಂದ ಚುಚ್ಚಿಕೊಂಡನೆ ಅಂತ ಹೇಳಿಕೆ ನೀಡಿ ಬರೋಣ ನಡೆ. ಮಂತ್ರಿಗಳೇ, ಅದಕ್ಕೆ ಯಾಕೆ ತಡ ಮಾಡೋದು ಮಂತ್ರಿಗಳೇ? ನಮ್ಮ ದಾರಿಗೆ ಅಪಾಯ ಅಂತ ಗೊತ್ತಾದರೆ ಅದು ಹಾಗೆ ಸುಮ್ಮನೆ ಬಿಡಬಾರದು. ನಡೀರಿ, ಬೇಗನೆ ಹೋಗೋಣ. ಮಂತ್ರಿಗಳೇ, ನೀವು ಅದ್ಯಾವ ಲೋಕದಲ್ಲಿದ್ದೀರಿ? ಆ ಶಿವರಾಯನು ಬೆಂಗಳೂರಿಗೆ ಹೋಗಿಲ್ಲವೇ? ಮಂತ್ರಿಗಳೇ, ಸುಳ್ಳು ಹೇಳಿ ಸಿಕ್ಕಾಕೊಳ್ಳೋ ಸಹವಾಸಕ್ಕೆ ಕೈ ಹಾಕಬೇಡ್ರಿ. ಕಾರ್ವಾರಿ, ಈ ಮಂತ್ರಿ ಮಹಾದೇವ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಂದಿ ಆಗಲೇಬೇಕು. ಶಿವರಾಯ ಆಗಲೇ ಬಂದಾಯ್ತು. ನೀ ಸುಮ್ಮನೆ ಕೆಲಸ ನೋಡು, ಹೋಗು. ಆಯ್ತು. ಮಂತ್ರಿಗಳೇ, 50,000 ರೂಪಾಯಿ ಕೊಡಿ. ಇಂಥ ಘಟನೆ ನಡೆದಾಗ ನೂರಾರು ಜನರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಪೊಲೀಸರು ಇಲ್ಲದ ಸಲ್ಲದ ಪ್ರಶ್ನೆಗಳನ್ನೇ ಮಾಡುತ್ತಾರೆ. ಪತ್ರಕಾರಂತೂ ನಮ್ಮ ಬುಡಕ್ಕೆ ಕೈ ಹಾಕುತ್ತಾರೆ. ಅವರ ಬಾಯಿ ಮುಚ್ಚಿಸಿ ಅವರ ಮನೆ ಹತ್ತಿರ ಯಾವುದು ಸುಳಿವೆಂದಂತೆ ಮಾಡುತ್ತೇನೆ. ರಾಜೇಗೌಡ, 50 ಬೇಡ, 1 ಲಕ್ಷ ತಗೋ. ನನ್ನನ್ನು ಎಲ್ಲಿ ಸಿಗಲಾರದಂತೆ ಮಾಡು. ರಾಜೇಗೌಡ, ಈ ಹಣವನ್ನು ತೆಗೆದುಕೊಂಡು, ಈ ಪ್ರಕರಣ ಬಹಳ ಗಂಭೀರವಾಗಿದೆ. ನೀನಾಡುವ ಮಾತಿನಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠುರತೆ ಎದ್ದು ಕಾಣಬೇಕು. ತಿಳಿಯುತ್ತೇನು? ಆಯ್ತು ಮಂತ್ರಿಗಳೇ. ಕಾರ್ವಾರಿ, ಹೇಳ್ರಿ ಮಂತ್ರಿಗಳೇ, ಏನು ಕೆಲಸವಿತ್ತು? ಇಲ್ಲಿವರೆಗೆ ನಡೆದ ನಮ್ಮಿಬ್ಬರು ಮಾತಾ ಯಾರ ಮುಂದ ಹೇಳಬೇಡ. ಎಷ್ಟೇ ಅಲ್ಲಿ ನಾ ಹೇಳಿದಂತೆ ನೀನು ಲೆಕ್ಕ ಬರೆದಿಡುತ್ತಾನೆ. ಮಾಡಿದ್ದೇನೆ ರೀ, ಲೆಕ್ಕವಿಲ್ಲದನ ಬೇನಾಮಿ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿದ್ದೇನೆ. ಮಂತ್ರಿಗಳೇ ಇಲ್ಲೇ ಸಂತೋಷಕ್ಕಾಗಿ ತರಿಸಬೇಕೇನು? ಹ್ಞೂ ರೀಪ, ಭಾಳ ಹೊತ್ತಾಯ್ತು. ನಾ ಅವಾಗೆ ಹೇಳಿ ಬಂದಿದ್ದೀನಿ. ರಾಜೇಗೌಡ ಇಲ್ಲಿಗೆ ಬಂದದು ನನಗೆ ತುಂಬಾ ಸಂತೋಷ ಕಾಲಾಗಿ ಹೇಳಿದ್ದೀನಿ. ಹೋಗಿ ಕರೆದುಕೊಂಡು ಬಾ, ಹೋಗು. ಆಯ್ತು ರೀಪ. ಪಗಾರ ಕೊಡು, ತಿಳಿತೇನು? ಆಯ್ತ್ರಿ ಮಂತ್ರಿಗಳೇ, ಎಷ್ಟು ಚಲೋ ನನ್ನ ಮೈ ತುಂಬಿಸಿರಿ ಅಂದ್ರೆ ನಿಮ್ಮ ಮಾತು ಕೇಳ್ರಿ, ಏನ್ ಮಾಡ್ರಿ? ರಾಜೇಗೌಡ, ಹೊರಡೋಣವೇ? ಆಯ್ತು, ನಡೀರಿ, ಬೇಗನೆ ಹೋಗೋಣ.